ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 865 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 6 ಮತ್ತು 7 ಮೇ 2025. ಸೊ ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಎ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಎ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. 2023 ಸೊ ದಿನಾಂಕ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. 2023 UNDP ಮಾನವ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ಭಾರತದ ಸ್ಥಾನ ಎಷ್ಟು? ಸೊ ವಾಟ್ ಈಸ್ ಇಂಡಿಯಾಸ್ ರ್ಯಾಂಕ್ ಆನ್ ದಿ UNDP ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಫಾರ್ 2023. ಸೊ 2023ನೇ ಅವಧಿಗೆ ಸೊ ನಮ್ಮ ಭಾರತ ದೇಶದ ಮಾನವ ಅಭಿವೃದ್ಧಿ ಸೂಚ್ಯಾಂಕ. ಸೊ ಈ ಪ್ರಶ್ನೆಯನ್ನು ಬಹಳ ಪರೀಕ್ಷೆಗಳಲ್ಲಿ ಕೇಳ್ತಾ ಇರ್ತಾರೆ. ಸೊ ರ್ಯಾಂಕಿಂಗ್ ಒಂದೇ ಅಲ್ಲ, ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥ ವಿಧಾನಗಳ ಬಗ್ಗೆ ಕೂಡ ಸಾಕಷ್ಟು ಪ್ರಶ್ನೆಗಳಾಗುತ್ತೆ. ಅದರ ಜೊತೆಗೆ ಸೊ ಈ ಒಂದು ಡೇಟಾ ಏನಿರುತ್ತೆ ಅಥವಾ ಇದರಲ್ಲಿ ಬರ್ತಕ್ಕಂಥ ಒಂದು ರ್ಯಾಂಕಿಂಗ್ ಸಿಸ್ಟಮ್ ಏನಿರುತ್ತೆ ಮತ್ತು ಸ್ಕೋರ್ ಏನಿರುತ್ತೆ, ಸೊ ಇದನ್ನೆಲ್ಲ ನೀವು ಎಸ್ಸೆ ರೈಟಿಂಗಲ್ಲೂ ಕೂಡ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಬೋದಾಗಿರುತ್ತೆ. ಹಾಗಿದ್ರೆ 2023 ನೋಡಿ, ಇದು ಅಂಕಿಅಂಶಗಳು 2023ಕ್ಕೆ ಸಂಬಂಧಪಟ್ಟಿದ್ದು, ಬಟ್ ಬಿಡುಗಡೆ ಆಗಿರ್ತಕ್ಕಂಥ ವರ್ಷ 2025ರಲ್ಲಿ ಬಿಡುಗಡೆ ಆಗಿರುತ್ತೆ. ಸೊ 2023ರ ಈ ಒಂದು ಅಂಕಿಅಂಶಗಳ ಪ್ರಕಾರ ನಮ್ಮ ಭಾರತ ರಾಷ್ಟ್ರದ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಎಷ್ಟು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮ್ಮ ಭಾರತ ರಾಷ್ಟ್ರ 130ನೇ ರ್ಯಾಂಕಿಂಗ್ ಅನ್ನ ಗಳಿಸಿರುತ್ತೆ. ಸೊ 2022ರಲ್ಲಿ ಅಂದ್ರೆ ಇದೇ ಒಂದು ಸೂಚ್ಯಾಂಕವನ್ನ ನಾವು 2022ರಲ್ಲಿ ನೋಡಿದ್ರೆ ಸೊ ವಿ ವರ್ ಅಟ್ 133 ಅಂದ್ರೆ 133ನೇ ಸ್ಥಾನದಲ್ಲಿದ್ದು, ಈಗ 3 ರ್ಯಾಂಕ್ಸ್ಗಳು ಇಂಪ್ರೂವ್ ಆಗಿ ನಾವು 130ನೇ ರ್ಯಾಂಕಿಂಗ್ ಅನ್ನ ಪಡೆದುಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾವು ಡಿಸ್ಕಸ್ ಮಾಡೋಣ. ಬಿಕಾಸ್ ಸಾಕಷ್ಟು ಎಕ್ಸಾಮ್ಸ್ಗಳಲ್ಲಿ ಇದರ ಕ್ಯಾಲ್ಕುಲೇಷನ್ ಬಗ್ಗೆ ನಿಮಗೆ ಪ್ರಶ್ನೆಗಳು ಆಗಿರುತ್ತೆ. ಹಾಗಿದ್ರೆ ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಹೂ ಇಸ್ ದೇರ್ ಇನ್ ದ ಫಸ್ಟ್ ಪೊಸಿಷನ್. ಅಂದರೆ ಟಾಪ್ 10 ರ್ಯಾಂಕ್ಸ್ಗಳನ್ನು ನಾವು ನೋಡೋದಾದ್ರೆ ಸೊ ಮೊದಲನೇ ಸ್ಥಾನದಲ್ಲಿ ನಾವು ಐಸ್ಲ್ಯಾಂಡನ್ನು ನೋಡ್ಬೋದಾಗಿರುತ್ತೆ. 2ನೇ ಸ್ಥಾನದಲ್ಲಿ 2 ರಾಷ್ಟ್ರಗಳನ್ನು ನೋಡ್ಬೋದು. ಒನ್ ಈಸ್ ನಾರ್ವೆ, ಇನ್ನೊಂದು ಸ್ವಿಟ್ಜರ್ಲ್ಯಾಂಡ್ ಆಗಿರುತ್ತೆ. ಸಿ ಇಲ್ಲೊಂದು ಪಾಯಿಂಟ್ ನೀವು ಅರ್ಥ ಮಾಡ್ಕೊಳ್ಬೇಕು. ಯಾವಾಗ 2 ರಾಷ್ಟ್ರಗಳು ಒಂದೇ ರ್ಯಾಂಕಿಂಗನ್ನು ಪಡೆದುಕೊಳ್ಳುತ್ತೆ, ದೇ ಆರ್ ಗೋಯಿಂಗ್ ಟು ಸ್ಕಿಪ್ ದಿ ನೆಕ್ಸ್ಟ್ ರ್ಯಾಂಕ್, ಅಂದರೆ ಮುಂದಿನ ರ್ಯಾಂಕನ್ನು ಕೊಡೋದಿಲ್ಲ. ಫಾರ್ ಎಕ್ಸಾಂಪಲ್ 2 ಆದಮೇಲೆ 3 ಬರಬೇಕಾಗಿತ್ತು. ಸೊ ಯಾವಾಗ 2 ರಾಷ್ಟ್ರಗಳು ಒಂದೇ ರ್ಯಾಂಕಿಂಗನ್ನು ಸ್ಕೋರ್ ಮಾಡುತ್ತೆ, ಅದರ ನೆಕ್ಸ್ಟ್ ರ್ಯಾಂಕಿಂಗ್ ಅನ್ನ ಸ್ಕಿಪ್ ಮಾಡಿ ಅದರ ಮುಂದಿನ ರ್ಯಾಂಕಿಂಗ್ ಇಂದ ಸ್ಟಾರ್ಟ್ ಮಾಡ್ತಾರೆ. ಸೊ 2 ಆದ್ಮೇಲೆ 4th ಪೊಸಿಷನ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಡೆನ್ಮಾರ್ಕ್ ಇಸ್ ಇನ್ ದ 4th ಪೊಸಿಷನ್ ಅಂಡ್ 5th ಪ್ಲೇಸ್ ಅಲ್ಲಿ ನಾವು ಜರ್ಮನಿ ಮತ್ತೆ ಸ್ವೀಡನ್ ಎರಡನ್ನ ನಾವು 5th ಪ್ಲೇಸ್ ಅಲ್ಲಿ ನೋಡ್ತೇವೆ. ಸೊ 2 ರಾಷ್ಟ್ರಗಳು 5th ಪ್ಲೇಸ್ ಬಂದಿರೋದ್ರಿಂದ 6th ರ್ಯಾಂಕ್ ಅನ್ನ ಸ್ಕಿಪ್ ಮಾಡ್ತಾರೆ. ಅದಾದ್ಮೇಲೆ 7th ಪ್ಲೇಸ್ ಅಲ್ಲಿ ನಾವು ಆಸ್ಟ್ರೇಲಿಯಾ, ಅದಾದ್ಮೇಲೆ 8th ಪ್ಲೇಸ್ ಅಲ್ಲಿ 2 ಕಂಟ್ರೀಸ್ ಹಾಂಗ್ಕಾಂಗ್ ಮತ್ತೆ ನೆದರ್ಲ್ಯಾಂಡ್ ನಾವು ನೋಡಬಹುದಾಗಿರುತ್ತೆ. ಸೊ 2 ಬಂದಿರೋದ್ರಿಂದ 9th ಸ್ಕಿಪ್ ಆಗಿರುತ್ತೆ. ಸೊ ನಮ್ಮ ಭಾರತ ರಾಷ್ಟ್ರ 130ನೇ ರ್ಯಾಂಕಿಂಗ್ ಅನ್ನ ಗಳಿಸಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ನಮ್ಮ ನೈಬರಿಂಗ್ ಕಂಟ್ರೀಸ್ ಹೇಗಿದೆ ಅಂದ್ರೆ ನಮ್ಗಿಂತ ಬೆಟರ್ ಇದೆಯಾ ಅಥವಾ ವರ್ಸ್ಟ್ ಇದೆಯಾ ಅಂತ ನಾವು ನೋಡೋದಾದ್ರೆ ಅಫ್ಘಾನಿಸ್ತಾನ್ ಆಸ್ ಆಲ್ವೇಸ್ ಅದು ಬಾಟಮ್ ಮೋಸ್ಟ್ ಅಲ್ಲಿ ಇರುತ್ತೆ. ಅಂದ್ರೆ ಕೊನೆಯ ರ್ಯಾಂಕಿಂಗ್ ಅನ್ನ ಗಳಿಸಿರ್ತಕ್ಕಂಥ ರಾಷ್ಟ್ರ ಅಫ್ಘಾನಿಸ್ತಾನ್ ಆಗಿರುತ್ತೆ. ಸೊ 181ನೇ ರ್ಯಾಂಕಿಂಗ್ ಅನ್ನ ಪಡೆದುಕೊಂಡಿರುತ್ತೆ. ಸೊ ಅಲ್ಲಿಗೆ ನೀವು ಅರ್ಥ ಮಾಡ್ಕೊಳ್ಬಹುದು, 181 ರಾಷ್ಟ್ರಗಳಲ್ಲಿ ನಮ್ಮ ಭಾರತ ರಾಷ್ಟ್ರ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ನಲ್ಲಿ 130ನೇ ಸ್ಥಾನದಲ್ಲಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಪಾಕಿಸ್ತಾನ್ ಈಸ್ ವರ್ಸ್ ದೆನ್ ಇಂಡಿಯಾ. ಸೊ 168 ರ್ಯಾಂಕಿಂಗ್ ಅನ್ನ ಪಡೆದಿದ್ರೆ, ನೇಪಾಲ್ ಈಸ್ ಆಲ್ಸೋ ವರ್ಸ್ ದೆನ್ ಇಂಡಿಯಾ, 145 ರ್ಯಾಂಕಿಂಗ್ ಅನ್ನ ಪಡೆದುಕೊಂಡಿರುತ್ತೆ. ಸೊ ಬಾಂಗ್ಲಾದೇಶ್ ಮತ್ತೆ ಭಾರತ ರಾಷ್ಟ್ರ ಸೇಮ್ ರ್ಯಾಂಕಿಂಗ್ ಅನ್ನ ಪಡೆದುಕೊಂಡಿರುತ್ತೆ. 2 ರಾಷ್ಟ್ರಗಳು ಕೂಡ 130ನೇ ರ್ಯಾಂಕಿಂಗ್. ಅಂಡ್ ಭೂತಾನ್ ಈಸ್ ಬೆಟರ್ ದೆನ್ ಇಂಡಿಯಾ. ಸೊ 125 ರ್ಯಾಂಕ್ ಅನ್ನ ಪಡೆದಿರುತ್ತೆ. ಅಂಡ್ ಮಾಲ್ಡೀವ್ಸ್ ಈಸ್ ಆಲ್ಸೋ ಬೆಟರ್ ದೆನ್ ಇಂಡಿಯಾ, 3rd ರ್ಯಾಂಕ್ ಅನ್ನ ಪಡೆದಿರುತ್ತೆ. ಇವನ್ ಶ್ರೀಲಂಕಾ ಇಸ್ ಬೆಟರ್ ದನ್ ಇಂಡಿಯಾ, 89th ರ್ಯಾಂಕಿಂಗ್ ಅನ್ನ ಪಡೆದಿದ್ರೆ, ಇರಾನ್ 75 ರ್ಯಾಂಕಿಂಗ್ ಅನ್ನ ಪಡೆದಿರುತ್ತೆ. ಸೊ ಇದು ನಮ್ಮ ನೈಬರಿಂಗ್ ಕಂಟ್ರೀಸ್ ಹೇಗೆ ಪರ್ಫಾರ್ಮ್ ಮಾಡ್ತಾ ಇದೆ ಅಂತಕ್ಕಂಥ ಒಂದು ಮಾಹಿತಿ ಆಗಿರುತ್ತೆ. ಅದಾದ್ಮೇಲೆ ನಮ್ಮ ಒಂದು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅನ್ನ ಸಾಕಷ್ಟು ಡೈಮೆನ್ಷನ್ಸ್ಗಳ ಆಧಾರದ ಮೇಲೆ ಅಂದ್ರೆ ಆಯಾಮಗಳ ಆಧಾರದ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತಾರೆ. ಸೊ ಈ ಒಂದು ಆಯಾಮಗಳಲ್ಲಿ ನಮ್ಮ ಭಾರತ ದೇಶದ ಪ್ರಗತಿ ಪ್ರೀವಿಯಸ್ ಇಂಡೆಕ್ಸ್ಗೂ ಈ ವರ್ಷದ ಅಥವಾ 2023ರ ಇಂಡೆಕ್ಸ್ಗೂ ಯಾವ ರೀತಿ ಬದಲಾವಣೆ ಆಗಿದೆ ಅನ್ನೋದನ್ನ ನಾವಿಲ್ಲಿ ನೋಡೋಣ. ಸೊ ಇದರಲ್ಲಿ ಮೊದಲನೇದು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ವ್ಯಾಲ್ಯೂ ಅಂತ ಬರುತ್ತೆ, ಮೌಲ್ಯ ಅಂತ ಬರುತ್ತೆ. ಈ ಮೌಲ್ಯದ ಬಗ್ಗೆ ನಾನು ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಒಳಗಡೆ ನಾನು ಡಿಸ್ಕಸ್ ಮಾಡ್ತೇನೆ, ಬಟ್ ಇಲ್ಲಿ ಡಿಫರೆನ್ಸಸ್ ಮಾತ್ರ ನಾವು ಅರ್ಥ ಮಾಡ್ಕೊಳ್ತಾ ಬರೋಣ. ಸೊ ಈ ಒಂದು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ವ್ಯಾಲ್ಯೂ ಅಂತಕ್ಕಂಥದ್ದು 2022ರಲ್ಲಿ
0.676 ಇದ್ದಿದ್ದು ಈಗ 2023ರಲ್ಲಿ 0.685ಗೆ ಇನ್ಕ್ರೀಸ್ ಆಗಿರೋದ್ರಿಂದ ನಮ್ಮ ರ್ಯಾಂಕಿಂಗ್ ಕೂಡ ಇನ್ಕ್ರೀಸ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ನೆಕ್ಸ್ಟ್ ಬರುತ್ತೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತ ಬರುತ್ತೆ. ಅಂದರೆ ನಮ್ಮ ಒಂದು ಆಯುಷ್ಯು ಅಂತ ನಾವೇನು ಹೇಳ್ತೇವೆ, ಸೊ ಅದರ ನಿರೀಕ್ಷೆ ಎಷ್ಟಿದೆ ಅಂದರೆ ನಾವು ನಮ್ಮ ಭಾರತ ದೇಶದಲ್ಲಿ ಆ ಒಂದು ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಥವಾ ಆಯುಷ್ಯು ಅಂತಕ್ಕಂಥದ್ದು ಎಷ್ಟಿದೆ ಅಂತಕ್ಕಂಥದ್ದನ್ನು ಕೂಡ ಈ ಒಂದು ಇಂಡೆಕ್ಸ್ನಲ್ಲಿ ಅವರು ಪರಿಗಣನೆಗೆ ತೆಗೆದುಕೊಳ್ತಾರೆ. ಸೊ 2022ರಲ್ಲಿ 71 ವರ್ಷ 0.7 ಇದ್ದಿದ್ದು ಈಗ 72ಕ್ಕೆ ಇನ್ಕ್ರೀಸ್ ಆಗಿರೋದ್ರಿಂದ ಸೊ ನಮ್ಮ ರ್ಯಾಂಕಿಂಗ್ ಇನ್ಕ್ರೀಸ್ ಆಗಲಿಕ್ಕೆ ಕಾರಣವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ನೆಕ್ಸ್ಟ್ ಬರುತ್ತೆ ಎಕ್ಸ್ಪೆಕ್ಟೆಡ್ ಇಯರ್ಸ್ ಆಫ್ ಸ್ಕೂಲಿಂಗ್ ಅಂತ ಕರೀತೇವೆ. ಅಂದರೆ ಒಂದು ಮಗು ಜನನದ ನಂತರ 18 ವರ್ಷದ ಒಳಗೆ, ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದರೆ ಆ ರಾಷ್ಟ್ರದ ಪರಿಸ್ಥಿತಿಗಳಿಗೆ ಸಂಬಂಧಪಟ್ಟಂತೆ ಒಂದು ಹಿಸ್ಟಾರಿಕಲ್ ಡೇಟಾದ ಆಧಾರದ ಮೇಲೆ ಆ ಮಗು ಎಷ್ಟು ವರ್ಷಗಳ ಕಾಲ ಶಾಲೆಯನ್ನು ಅಟೆಂಡ್ ಮಾಡ್ಬೋದು ಅದನ್ನೇ ನಾವು ಎಕ್ಸ್ಪೆಕ್ಟೆಡ್ ಅಂತ ಹೇಳ್ತೀವಿ. ನೋಡಿ, ಇದು ನಿರೀಕ್ಷಿತವಾಗಿರ್ತಕ್ಕಂಥ ಶಾಲೆಗೆ ಹೋಗಬಹುದಾಗಿರ್ತಕ್ಕಂಥ ವರ್ಷಗಳನ್ನು ಕೂಡ ಕ್ಯಾಲ್ಕುಲೇಟ್ ಮಾಡ್ತಾರೆ. ಸೊ 2022ರಲ್ಲಿ ಅದು 12.96 ಇದ್ದಿದ್ದು 2023ಕ್ಕೆ 12.95, 0.1 ಪಾಯಿಂಟ್ ಅಷ್ಟು ಕಡಿಮೆ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಎಲ್ಲ ಆಯಾಮಗಳನ್ನು ತೆಗೆದುಕೊಂಡ್ರೆ ಎಕ್ಸ್ಪೆಕ್ಟೆಡ್ ಇಯರ್ಸ್ ಆಫ್ ಸ್ಕೂಲಿಂಗ್ ಒಂದೇ ಸ್ವಲ್ಪ ಡ್ರಾಪ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ನೆಕ್ಸ್ಟ್ ಬರುತ್ತೆ ಮೀನ್ ಇಯರ್ಸ್ ಆಫ್ ಸ್ಕೂಲಿಂಗ್ ಅಂತ ಹೇಳ್ತೇವೆ. ಮೀನ್ ಇಯರ್ಸ್ ಆಫ್ ಸ್ಕೂಲಿಂಗ್ ಅಂದರೆ ಸೊ ಒಬ್ಬ ವ್ಯಕ್ತಿ 25 ಇಯರ್ಸ್ ಕಂಪ್ಲೀಟ್ ಮಾಡಿದ ನಂತರ ಆ ವ್ಯಕ್ತಿ ಎಷ್ಟು ವರ್ಷಗಳು ಶಾಲೆಯನ್ನು ಅಟೆಂಡ್ ಮಾಡಿದ್ದಾರೆ ಅಂತಕ್ಕಂಥ ಒಂದು ಡೇಟಾವನ್ನು ತೆಗೆದುಕೊಳ್ತಾರೆ. ಸೊ ದಿಸ್ ಇಸ್ ರಿಯಲ್. ಸೊ ನಾವು ಮುಂಚೆ ಮಾಡಿದ್ದು ಎಕ್ಸ್ಪೆಕ್ಟೆಡ್ ಅಂದರೆ ಒಂದು ಹಿಸ್ಟಾರಿಕಲ್ ಡೇಟಾ ಪ್ರಕಾರ ಒಂದು ಎಕ್ಸ್ಪೆಕ್ಟೇಷನ್ ಅನ್ನು ಮಾಡ್ತಾರೆ. ಮೀನ್ ಇಯರ್ಸ್ ಆಫ್ ಸ್ಕೂಲಿಂಗ್ ಅಂತಕ್ಕಂಥದ್ದು ನಮಗೆ ಆಕ್ಚುಯಲ್ ಆಗಿರ್ತಕ್ಕಂಥ ಒಂದು ವ್ಯಾಲ್ಯೂ ಆಗಿರುತ್ತೆ. ಸೊ ಆ ವರ್ಷದಲ್ಲಿ ಅಥವಾ ಆ ಒಂದು ದೇಶದಲ್ಲಿ 25 ವರ್ಷ ತುಂಬಿದ ಎಲ್ಲರೂ ಎಷ್ಟು ವರ್ಷಗಳ ಕಾಲ ಶಾಲೆಯನ್ನು ಅಟೆಂಡ್ ಮಾಡಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ತೆಗೆದುಕೊಳ್ತಾರೆ. ಸೊ ಇದು 2022ರಲ್ಲಿ 6.57 ಇದ್ದಿದ್ದು 6.88ಗೆ ಏರಿಕೆ ಆಗಿರುತ್ತೆ. ಸೊ ಇಲ್ಲೂ ಕೂಡ ರೈಸ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಕೊನೆಯದು ಬಂದು ಗ್ರಾಸ್ ಇನ್ಕಮ್. ಅಂದರೆ ಗ್ರಾಸ್ ಇನ್ಕಮ್ ಅಂದರೆ ಒಬ್ಬ ವ್ಯಕ್ತಿ ತನ್ನ ಜೀವನ ಗುಣಮಟ್ಟ ಅಂತಕ್ಕಂಥದ್ದು ಅವನಿಗೆ ಬರ್ತಕ್ಕಂಥ ಆದಾಯದ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅದರಿಂದ ಇನ್ಕಮನ್ನು ಕೂಡ ಇಲ್ಲಿ ಕನ್ಸಿಡರ್ ಮಾಡ್ತಾರೆ. ಯಾಕಂದರೆ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಅಂತ ಹೇಳ್ತೇವೆ. ಅಂದರೆ ಅವನಿಗೆ ಖರೀದಿ ಮಾಡ್ತಕ್ಕಂಥ ಸಾಮರ್ಥ್ಯ ಎಷ್ಟಿದೆ. ಯಾಕಂದರೆ ಒಬ್ಬ ವ್ಯಕ್ತಿ ಒಂದು ಉತ್ತಮ ಗುಣಮಟ್ಟದ ಜೀವನವನ್ನು ಹೊಂದಬೇಕಾಗಿದ್ದರೆ ಅವನಿಗೆ ಕೆಲವೊಂದು ಬೇಸಿಕ್ ನೆಸೆಸಿಟೀಸ್ ಇರ್ತವೆ. ಆ ಬೇಸಿಕ್ ನೆಸೆಸಿಟೀಸನ್ನು ಅವನು ಫುಲ್ಫಿಲ್ ಮಾಡ್ಕೊಳ್ಬೇಕಾಗಿದ್ರೆ ಸೊ ಈ ಹ್ಯಾಸ್ ಟು ಅರ್ನ್ ಅಂದರೆ ಅವನಿಗೆ ಇನ್ಕಮ್ ಬೇಕಾಗಿರುತ್ತೆ. ಆ ಒಂದು ಇನ್ಕಮನ್ನು ಕೂಡ ಇಲ್ಲಿ ಲೆಕ್ಕ ಹಾಕಲಾಗುತ್ತೆ. ಸೊ 2022ರಲ್ಲಿ 8475.7 ಇದ್ದಿದ್ದು 9046.8ಗೆ ಇನ್ಕ್ರೀಸ್ ಆಗಿರುತ್ತೆ. ಸೊ ಇವೆಲ್ಲ ಏರಿಕೆಗಳ ಕಾರಣದಿಂದ ನಮ್ಮ ಭಾರತ ದೇಶದ ರ್ಯಾಂಕಿಂಗ್ ಅಂತಕ್ಕಂಥದ್ದು ಈ ವರ್ಷ 130ಕ್ಕೆ ಇನ್ಕ್ರೀಸ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈಗ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ನಲ್ಲಿ ನಿಮಗೆ ತುಂಬ ಇರಬೇಕಾಗಿರ್ತಕ್ಕಂಥದ್ದು ಡೈಮೆನ್ಷನ್ಸ್ ಅನ್ನ ಕೇಳ್ತಾರೆ. ಸೊ ಇದನ್ನ ಆಲ್ರೆಡಿ ಪ್ರೀವಿಯಸ್ ಎಕ್ಸಾಮ್ಸ್ಗಳಲ್ಲೂ ಕೇಳಿರ್ತಾರೆ. ಡೈಮೆನ್ಷನ್ಸ್ ಅಂದರೆ ಆಯಾಮಗಳು ಯಾವುದು ಅಂತ ಕೇಳ್ತಾರೆ. ಮಾನವ ಅಭಿವೃದ್ಧಿ ಸೂಚ್ಯಾಂಕವನ್ನು ಅಳಿಲಿಕ್ಕೆ ಬಳಸ್ತಕ್ಕಂಥ ಆಯಾಮಗಳು ಯಾವುದು ಅಂತ ಕೇಳ್ತಾರೆ. ಸೊ ಎರಡನೇದು ಇಂಡಿಕೇಟರ್ಸ್ ಅನ್ನ ಕೇಳ್ತಾರೆ. ಅಂದರೆ ಸೂಚಕಗಳು ಯಾವುದು ಅಂತ ಕೇಳ್ತಾರೆ. ಇದು ಕೂಡ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ ಆಗಿರುತ್ತೆ. ಸೊ ಅದಾದ್ಮೇಲೆ ಈ ಆಯಾಮಗಳು ಮತ್ತೆ ಇಂಡಿಕೇಟರ್ಸ್ ಅನ್ನ ಬಳಸಿಕೊಂಡು ಕೆಲವೊಂದು ಇಂಡೆಕ್ಸ್ಗಳನ್ನು ಅಂದರೆ ಈ ಸೂಚ್ಯಾಂಕಗಳನ್ನು ಬಿಡುಗಡೆ ಮಾಡ್ತಾರೆ. ಹಾಗಿದ್ರೆ ಯಾವ ಯಾವ ಸೂಚ್ಯಾಂಕಗಳನ್ನು ಬಿಡುಗಡೆ ಮಾಡ್ತಾರೆ. ಸೊ ಇಷ್ಟು ಮಾಹಿತಿಯನ್ನ ಈ ಒಂದು ಸ್ಲೈಡ್ ಅಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಫಸ್ಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಡೈಮೆನ್ಷನ್. ಅಂದ್ರೆ ಆಯಾಮಗಳು ಯಾವ್ದ್ಯಾವ್ದು ಅಂತ ಕೇಳಿದಾಗ ನಮಗೆ 3 ಆಯಾಮಗಳು ಗೊತ್ತಿರಬೇಕಾಗಿರುತ್ತೆ. ಮೊದಲನೇ ಆಯಾಮವನ್ನು ನಾವು ಲಾಂಗ್ ಅಂಡ್ ಹೆಲ್ದಿ ಲೈಫ್ ಅಂತ ಹೇಳ್ತೀವಿ. ಅಂದ್ರೆ ದೀರ್ಘಾವಧಿಯ ಮತ್ತೆ ಆರೋಗ್ಯಕರವಾಗಿರ್ತಕ್ಕಂಥ ಜೀವನ ಅಂತ ಹೇಳ್ತೇವೆ. ಸೊ ಇದು ಮೊದಲ ಡೈಮೆನ್ಷನ್ ಆಗಿರುತ್ತೆ. ಸೊ ಈ ಒಂದು ಲಾಂಗ್ ಅಂಡ್ ಹೆಲ್ದಿ ಲೈಫ್ ಸ್ಟೈಲ್ ಇದರಿಂದ ನಮಗೆ ಸಿಗ್ತಕ್ಕಂಥ ಇಂಡಿಕೇಟರ್ ಯಾವುದು ಅಂದ್ರೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಟ್ ಬರ್ತ್. ಅಂದ್ರೆ ಯಾವಾಗ ಒಬ್ಬ ವ್ಯಕ್ತಿಯ ಜೀವನ ಅಥವಾ ಒಂದು ಲೈಫ್ ಸ್ಟೈಲ್ ಅಂತಕ್ಕಂಥದ್ದು ಅಥವಾ ಹೆಲ್ದಿ ಲೈಫ್ ಸ್ಟೈಲ್ ಇದ್ದಾಗ ಅವನ ಎಕ್ಸ್ಪೆಕ್ಟೆನ್ಸಿ ಏನಾಗುತ್ತೆ ಅಂದರೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಥವಾ ಅವನ ಆಯುಷ್ ಅಂತಕ್ಕಂಥದ್ದು ಏನಾಗುತ್ತೆ ಏರಿಕೆ ಆಗುತ್ತೆ. ಸೊ ಅದು ನಮಗೆ ಸೂಚನೆ ಕೊಡುತ್ತೆ. ಅಂದರೆ ಒಂದು ದೇಶದಲ್ಲಿ ಹೆಲ್ತ್ ಅಥವಾ ಆರೋಗ್ಯ ಚೆನ್ನಾಗಿದ್ರೆ ಸೊ ಅದೇನನ್ನ ಇಂಡಿಕೇಟ್ ಮಾಡುತ್ತೆ ಅಂದರೆ ಅವನ ಲೈಫ್ ಎಕ್ಸ್ಪೆಕ್ಟೆನ್ಸಿಯನ್ನು ಇಂಡಿಕೇಟ್ ಮಾಡುತ್ತೆ. ಸೊ ಈ ರೀತಿಯಾಗಿ ಇವೆರಡೂ ಕೂಡ ರಿಲೇಟೆಡ್ ಆಗಿರುತ್ತೆ. ಸೊ ಒಂದು ಡೈಮೆನ್ಷನ್. ಸೊ ಲಾಂಗ್ ಅಂಡ್ ಹೆಲ್ತಿ ಲೈಫ್ ಅಂತಕ್ಕಂಥದ್ದು ಯಾವ ಇಂಡಿಕೇಟರ್ ಯಾವ ಸೂಚಕ
ಸೂಚಕವನ್ನ ನಮಗೆ ಕೊಡುತ್ತೆ ಅಂದ್ರೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಟ್ ಬರ್ತ್, ಈ ಒಂದು ಸೂಚಕವನ್ನ ಕೊಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಿಂದ ರಿಲೀಸ್ ಆಗ್ತಕ್ಕಂಥ ಇಂಡೆಕ್ಸ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇಂಡೆಕ್ಸ್ ಅಥವಾ ಆಯುಷ್ಯನ ಒಂದು ಸೂಚ್ಯಾಂಕ ಅಥವಾ ಜೀವನದ ಒಂದು ಸೂಚ್ಯಾಂಕ ಅಂತ ನಾವು ಅದನ್ನ ಫೈಂಡ್ ಔಟ್ ಮಾಡಬಹುದಾಗಿರುತ್ತೆ. ಸೊ ಎರಡನೇ ಡೈಮೆನ್ಷನ್ ಅನ್ನ ನಾವು ನಾಲೆಡ್ಜ್ ಅಂತ ಹೇಳ್ತೇವೆ ಅಥವಾ ಜ್ಞಾನ ಅಂತ ಹೇಳ್ತೇವೆ. ಸೊ ಇದರಿಂದ ಸಿಗ್ತಕ್ಕಂಥ ಇಂಡಿಕೇಟರ್ಸ್ ಯಾವುದು ಅಂತ ನಾವು ನೋಡೋದಾದ್ರೆ ಎಕ್ಸ್ಪೆಕ್ಟೆಡ್ ಇಯರ್ಸ್ ಆಫ್ ಸ್ಕೂಲಿಂಗ್ ಅಂತ ಹೇಳ್ತೇವೆ. ಸೊ ಇದನ್ನ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಎಕ್ಸ್ಪೆಕ್ಟೆಡ್ ಅಂದ್ರೆ ನಿರೀಕ್ಷಿತವಾಗಿರ್ತಕ್ಕಂಥ ಶಾಲೆ ಅಟೆಂಡ್ ಆಗ್ತಕ್ಕಂಥ ಒಂದು ಅವಧಿ. ಎರಡನೇದು ಮೀನ್ ಇಯರ್ಸ್ ಆಫ್ ಸ್ಕೂಲಿಂಗ್. ಮೀನ್ ಇಯರ್ಸ್ ಅಂದ್ರೆ ಆಲ್ರೆಡಿ ಅಟೆಂಡ್ ಆಗಿರ್ತಕ್ಕಂಥದ್ದು. ಸೊ 25 ವರ್ಷ ಏಜ್ ಆಗಿರ್ತಕ್ಕಂಥವ್ರು ಅಥವಾ ಅದಕ್ಕಿಂತ ಹಿರಿಯರಿಗೆ ಸೊ ಈ ಒಂದು ಎಷ್ಟು ಶಾಲೆ ಅವರು ಅಟೆಂಡ್ ಮಾಡಿದ್ದಾರೆ ಅಂತ ಚೆಕ್ ಮಾಡ್ತಾರೆ. ಸೊ ಇವೆರಡು ಇಂಡಿಕೇಟರ್ಸ್ ಅನ್ನ ನಾವು ನಾಲೆಜ್ ಅನ್ನ ಅಳಿಲಿಕ್ಕೆ ಬಳಸ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಮೂರನೇ ಡೈಮೆನ್ಷನ್ ಅನ್ನು ನಾವು ಡಿಸೆಂಟ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂತ ಹೇಳ್ತೇವೆ. ಅಂದ್ರೆ ಒಂದು ಯೋಗ್ಯವಾಗಿರ್ತಕ್ಕಂಥ ಬದುಕುವ ಒಂದು ಗುಣಮಟ್ಟ ಅಂತ ಹೇಳ್ತೇವೆ. ಸೊ ಅದು ಮೂರನೇ ಆಯಾಮವಾಗಿರುತ್ತೆ. ಸೊ ಇದರ ಇಂಡಿಕೇಟರ್ಸ್ ಯಾವುದು ಅಂದ್ರೆ GNI ಅಥವಾ ಗ್ರಾಸ್ ನ್ಯಾಷನಲ್ ಇನ್ಕಮ್ ಅಂತ ಹೇಳ್ತೇವೆ. ನಾನು ಹೇಳಿದೆ ಒಂದು ಜೀವನ ಗುಣಮಟ್ಟ ಚೆನ್ನಾಗಿರ್ಬೇಕಾಗಿದ್ರೆ ಆ ದೇಶದ ಒಂದು ಆದಾಯ, ಐ ಮೀನ್ ಟು ಸೇ ಆ ದೇಶದ ಪ್ರತಿ ಪ್ರಜೆಯ ತಲಾವಾರು ಅಂತ ಹೇಳ್ತೀವಲ್ವಾ, ಆ ಪರ್ ಕ್ಯಾಪಿಟಾ ಇನ್ಕಮ್ ಅಂತಕ್ಕಂಥದ್ದು ತುಂಬಾ ಸೂಕ್ತವಾಗಿರ್ಬೇಕಾಗಿರುತ್ತೆ ಅಥವಾ ಒಂದು ಆಪ್ಟಿಮಮ್ ರೇಂಜ್ಗೆ ಇರಬೇಕಾಗಿರುತ್ತೆ. ಸೊ ದಟ್ ಈ ಕ್ಯಾನ್ ಮೀಟ್ ಆಲ್ ಈಸ್ ಡೈಲಿ ನೀಡ್ಸ್ ಅನ್ನ ಮೀಟ್ ಮಾಡ್ತಕ್ಕಂಥ ಅಷ್ಟು ಹಣವನ್ನ ಗಳಿಸ್ತಕ್ಕಂಥ ಆದಾಯ ಇರಬೇಕಾಗಿರುತ್ತೆ. ಸೊ ಈ ಒಂದು ಇಂಡಿಕೇಟರ್ ನ ಮುಖಾಂತರ ನಾವು ಆ ಡಿಸೆಂಟ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂದ್ರೆ ಆ ದೇಶದ ಪ್ರಜೆಗಳಿಗೆ ಎಷ್ಟು ಯೋಗ್ಯವಾದ ಜೀವನ ನಡೆಸ್ತಕ್ಕಂಥ ಗುಣಮಟ್ಟ ಇದೆ ಅಂತಕ್ಕಂಥದ್ದನ್ನ ನಾವು ಪರೀಕ್ಷೆ ಮಾಡಬಹುದಾಗಿರುತ್ತೆ. ಸೊ ಇದರಿಂದ ನಮಗೆ ಸಿಗ್ತಕ್ಕಂಥ ಇಂಡೆಕ್ಸ್ ಯಾವುದು ಅಂದ್ರೆ GNI ಇಂಡೆಕ್ಸ್ ಅಥವಾ ಸೂಚ್ಯಾಂಕವನ್ನ ನಾವು ಫೈಂಡ್ ಔಟ್ ಮಾಡಬಹುದು. ಸೆಕೆಂಡ್ ಒನ್ ನಾಲೆಜ್ ಇಂದ ಸಿಗ್ತಕ್ಕಂಥ ಇಂಡೆಕ್ಸ್ ಯಾವುದು ಅಂದ್ರೆ ಎಜುಕೇಶನ್ ಇಂಡೆಕ್ಸ್ ಅಥವಾ ಶಿಕ್ಷಣ ಸೂಚ್ಯಾಂಕವನ್ನ ನಾವು ಫೈಂಡ್ ಔಟ್ ಮಾಡಬಹುದಾಗಿರುತ್ತೆ. ಸೊ ಇವೆಲ್ಲವನ್ನ ಅಧ್ಯಯನ ಮಾಡಿದಾಗ ನಮಗೆ ಸಿಗ್ತಕ್ಕಂಥ ಒಂದು ಇಂಡೆಕ್ಸ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಹೇಳ್ತೇವೆ. ಅಲ್ಲಿಗೆ ನಮ್ಗಿಲ್ಲ ಅರ್ಥ ಆಗ್ತಕ್ಕಂಥದ್ದು ಏನು ಅಂದ್ರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತಕ್ಕಂಥದ್ದು ಕೇವಲ ಎಕಾನಮಿ ಮಾತ್ರವಲ್ಲ, ಆ ದೇಶದ ಜ್ಞಾನ ಅಂದ್ರೆ ಎಷ್ಟು ಶಿಕ್ಷಣವನ್ನ ನೀಡ್ತಾ ಇದ್ದಾರೆ, ಆ ದೇಶದ ಒಂದು ಆರೋಗ್ಯ, ಅಲ್ಲಿರ್ತಕ್ಕಂಥ ಜನರ ಹೆಲ್ತ್ ಅಥವಾ ಆರೋಗ್ಯ ಎಷ್ಟು ಚೆನ್ನಾಗಿದೆ. ಸೊ ಎಲ್ಲವನ್ನ ಕೂಡ ಇಲ್ಲಿ ಇನ್ಕ್ಲೂಡ್ ಮಾಡೋದ್ರಿಂದ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಇಂಡಿಕೇಟಿವ್ ಆಫ್ ದಿ ಒಂದು ನೇಷನ್ಸ್ ಪ್ರೋಗ್ರೆಸ್ ಎಷ್ಟಿದೆ ಅಂತಕ್ಕಂಥದ್ದನ್ನ ಇಂಡಿಕೇಟ್ ಮಾಡ್ತಕ್ಕಂಥ ಒಂದು ಸೂಚ್ಯಾಂಕವಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು HDI ಏನಿದೆ ಆ ರಾಷ್ಟ್ರಗಳು ಸ್ಕೋರ್ ಮಾಡ್ತಕ್ಕಂಥ ಅಂಕಗಳ ಆಧಾರದ ಮೇಲೆ 4 ಕ್ಯಾಟಗರೀಸ್ಗಳಲ್ಲಿ ಕಂಟ್ರೀಸ್ಗಳನ್ನ ನಾವು ಬ್ರೇಕ್ ಡೌನ್ ಮಾಡಬಹುದಾಗಿರುತ್ತೆ. ಸೊ ಮೊದಲನೇ ಕ್ಯಾಟಗರಿಯನ್ನ ನಾವು ಲೋ ಹ್ಯೂಮನ್ ಡೆವಲಪ್ಮೆಂಟ್ ಅಂತ ಹೇಳ್ತೇವೆ, ಅಂದ್ರೆ ಕಡಿಮೆ ಮಾನವನ ಅಭಿವೃದ್ಧಿ. ಸೊ ಯಾವ ರಾಷ್ಟ್ರವನ್ನ ನಾವು ಕಡಿಮೆ ಮಾನವ ಅಭಿವೃದ್ಧಿ ಅಂತ ಹೇಳ್ತೇವೆ ಅಂದ್ರೆ ಆ ರಾಷ್ಟ್ರದ ಅಂಕಗಳು 0.55 ಅಥವಾ ಅದಕ್ಕಿಂತ ಕಡಿಮೆ ಇದ್ದಾಗ ಲೋ ಹ್ಯೂಮನ್ ಡೆವಲಪ್ಮೆಂಟ್ ಕಂಟ್ರೀಸ್ ಅಂತ ಹೇಳ್ಬೋದಾಗಿರುತ್ತೆ. ಸೊ ಎರಡನೇ ಕ್ಯಾಟಗರಿಯನ್ನ ಮೀಡಿಯಂ ಹ್ಯೂಮನ್ ಡೆವಲಪ್ಮೆಂಟ್ ಅಂದ್ರೆ ಮಧ್ಯಮದಲ್ಲಿರ್ತಕ್ಕಂಥ ಒಂದು ಮಾನವ ಅಭಿವೃದ್ಧಿ. ಸೊ ಯಾವ ರಾಷ್ಟ್ರ 0.55 ಗಿಂತ ಜಾಸ್ತಿ ಮತ್ತೆ 0.699 ಗಿಂತ ಕಡಿಮೆ ಇರುತ್ತೆ, ಸೊ ಆ ರಾಷ್ಟ್ರವನ್ನ ನಾವು ಮೀಡಿಯಂ ಹ್ಯೂಮನ್ ಡೆವಲಪ್ಮೆಂಟ್ ಅಂತ ಹೇಳ್ತೇವೆ. ಸೊ ನಮ್ಮ ಭಾರತ ರಾಷ್ಟ್ರ ಪ್ರಸ್ತುತವಾಗಿ ಮೀಡಿಯಂ ಹ್ಯೂಮನ್ ಡೆವಲಪ್ಮೆಂಟ್ ಈ ಒಂದು ಹಂತದಲ್ಲಿರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದಾಗಿರುತ್ತೆ. ಸೊ ಮೂರನೇ ಸ್ಟೇಜ್ ಅನ್ನ ನಾವೇನಂತ ಹೇಳ್ತೀವಿ ಅಂದ್ರೆ ಹೈ ಹ್ಯೂಮನ್ ಡೆವಲಪ್ಮೆಂಟ್ ಅಂತ ಹೇಳ್ತೇವೆ, ಅತಿ ಹೆಚ್ಚಿನ ಮಾನವ ಅಭಿವೃದ್ಧಿ ಅಂತ ಹೇಳ್ತೇವೆ. ಸೊ ಇಲ್ಲಿ ಅಂಕಗಳು 0.7 ಗಿಂತ ಜಾಸ್ತಿ ಇರಬೇಕು, 0.799 ಒಳಗಡೆ ಇದ್ರೆ ಅದನ್ನ ಹೈ ಹ್ಯೂಮನ್ ಡೆವಲಪ್ಮೆಂಟ್ ಅಂತ ಹೇಳ್ತೇವೆ. ಕೊನೆಯದನ್ನ ನಾವು ವೆರಿ ಹೈ ಹ್ಯೂಮನ್ ಡೆವಲಪ್ಮೆಂಟ್ ಅಂತ ಹೇಳ್ತೇವೆ. ಯಾವ ರಾಷ್ಟ್ರ 0.8 ಗಿಂತ ಜಾಸ್ತಿ ಅಂಕಗಳನ್ನ ಸ್ಕೋರ್ ಮಾಡುತ್ತೆ ಅತ್ಯುನ್ನತ ಮಾನವ ಅಭಿವೃದ್ಧಿ ಅಂತ ಹೇಳ್ಬೋದಾಗಿರುತ್ತೆ. ಸೊ ಈ ಒಂದು ಆಧಾರದ ಮೇಲೆ ಅಥವಾ ಈ 4 ಹಂತಗಳಲ್ಲಿ ರಾಷ್ಟ್ರಗಳನ್ನ ಈಗ ಕ್ಯಾಟಗರೈಸ್ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ನಮ್ಮ ಭಾರತ ರಾಷ್ಟ್ರ ಯಾವ ಸ್ಟೇಜ್ ಅಲ್ಲಿ ಇದೆ ಅಂತ ನಮ್ಗೇನಾದ್ರೂ ಪ್ರಶ್ನೆ ಕೇಳಿದ್ರೆ ಮೀಡಿಯಂ ಹ್ಯೂಮನ್ ಡೆವಲಪ್ಮೆಂಟ್ ಈ ಒಂದು ಹಂತದಲ್ಲಿ ನಮ್ಮ ಭಾರತ ದೇಶವನ್ನ ನೋಡ್ಬೋದಾಗಿರುತ್ತೆ. ಸೊ ಈಗ ಎಲ್ಲ ಮಾಹಿತಿಯನ್ನ ನಾವಿಲ್ಲಿ ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋದಾದ್ರೆ what do you mean by UNDP? ಯಾಕಂದ್ರೆ ನಾವು ಇಷ್ಟೊತ್ತು UNDP HDI ಅಂತ ಹೇಳ್ತಾ ಇದ್ದೀವಿ. ಸೊ UNDP ಅಂದ್ರೆ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಹೇಳ್ತೇವೆ. ಸೊ ಈಗ ಬಿಡುಗಡೆ ಆಗಿರ್ತಕ್ಕಂಥದ್ದು 2023. ಇದರಲ್ಲಿ 130ನೇ ರ್ಯಾಂಕಿಂಗ್ ಅನ್ನ ನಮ್ಮ ಭಾರತ ರಾಷ್ಟ್ರ ಪಡೆದುಕೊಂಡಿರುತ್ತೆ. ಸೊ ಅಂಕಗಳ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೇನೆ, 0.676 ಇದ್ದಿದ್ದು 0.685ಗೆ ಇನ್ಕ್ರೀಸ್ ಆಗಿರುತ್ತೆ. ಸೊ ಈ ವ್ಯಾಲ್ಯೂ ಅಲ್ಲಿ ನಾವು ಮೀಡಿಯಂ ಅಲ್ಲಿ ಇರ್ತೇವೆ. ಸೊ ಈ ವ್ಯಾಲ್ಯೂ
ವ್ಯಾಲ್ಯೂ ವೆರಿ ಕ್ಲೋಸ್ ಟು 0.7 ಇರೋದ್ರಿಂದ ಸೊ ಬಹಳ ಶಾರ್ಟ್ಲಿ ಅಥವಾ ವೆರಿ ಸೂನ್ ನಾವು ಹೈ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ಗೆ ರೀಚ್ ಆಗ್ತಕ್ಕಂಥ ಸಾಧ್ಯತೆಯನ್ನ ಈ ಒಂದು ಅಂಕಗಳನ್ನ ನೋಡಿದ್ರೆ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಹೆಲ್ತ್ ಗೇನ್ಸ್ ಅಂದ್ರೆ ನಮ್ಮ ರಾಷ್ಟ್ರದ ಆರೋಗ್ಯದಲ್ಲಿ ನಮ್ಗೇನು ಗೇನ್ ಆಗಿದೆ ಅಥವಾ ಒಳಿತಾಗಿದೆ ಅಂತ ನಾವು ನೋಡೋದಾದ್ರೆ ಸೊ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತಕ್ಕಂಥದ್ದು 72 ಇಯರ್ಸ್ಗೆ ಇನ್ಕ್ರೀಸ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಸಂಖ್ಯೆ ಏನಿದೆ ಹೈಯೆಸ್ಟ್ ಎವರ್ ರೆಕಾರ್ಡೆಡ್ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಇದುವರೆಗೂ ದಾಖಲಾಗಿರ್ತಕ್ಕಂಥ ಒಂದು ಲೈಫ್ ಎಕ್ಸ್ಪೆಕ್ಟೆನ್ಸಿ ವ್ಯಾಲ್ಯೂ ಏನಿರುತ್ತೆ ಸೊ ಅದರಲ್ಲಿ ಒಂದು ಹೈಯೆಸ್ಟ್ ನಂಬರ್ ಅನ್ನ ನಾವು ರೀಚ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಕ್ರೆಡಿಟ್ ಗೋಸ್ ಟು ಆಯುಷ್ಮಾನ್ ಭಾರತ್ ಸ್ಕೀಮ್, ನ್ಯಾಷನಲ್ ರೂರಲ್ ಹೆಲ್ತ್ ಮಿಷನ್ ಮತ್ತೆ ಪೋಷಣ್ ಅಭಿಯಾನ್. ಸೊ ಎಲ್ಲ ಕಾರ್ಯಕ್ರಮಗಳನ್ನ ನಾವೇನ್ ಮಾಡಿದ್ದೇವೆ ಸೊ ಇದರಿಂದ ಜೀವಿತಾವಧಿ ಅಂತಕ್ಕಂಥದ್ದು ನಮ್ಮ ಭಾರತ ದೇಶದಲ್ಲಿ ಹೈಯೆಸ್ಟ್ ಎವರ್ ರೆಕಾರ್ಡೆಡ್ ಆಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಗ್ಲೋಬಲ್ ಟ್ರೆಂಡ್ಸ್ ಅಂದ್ರೆ ಜಾಗತಿಕವಾಗಿ ಹೇಗೆ ಪ್ರವೃತ್ತಿ ಇದೆ ಅಂತ ನಾವು ನೋಡೋದಾದ್ರೆ ಸೊ ಐಸ್ಲ್ಯಾಂಡ್ ಮೊದಲನೇ ರ್ಯಾಂಕ್ ಅನ್ನ ಪಡೆದಿರುತ್ತೆ 0.972 ವೆರಿ ಹೈ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅನ್ನ ನಾವು ಐಸ್ಲ್ಯಾಂಡ್ ಅಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಸೌತ್ ಏಷ್ಯಾವನ್ನ ತೆಗೆದುಕೊಂಡಾಗ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂದರೆ ದಕ್ಷಿಣದ ಏಷ್ಯಾವನ್ನ ಅಲ್ಲಿರ್ತಕ್ಕಂಥ ರಾಷ್ಟ್ರಗಳನ್ನು ಒಟ್ಟಿಗೆ ನಾವೇನಾದರೂ ಕನ್ಸಾಲಿಡೇಟ್ ಮಾಡಿದಾಗ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತಕ್ಕಂಥದ್ದು 1990s ಏನಿತ್ತೋ ಅದಕ್ಕೆ ಡಬಲ್ ಆಗಿರುತ್ತೆ, ಅಂದರೆ ದ್ವಿಗುಣಗೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಿಮಗೆ ಒನ್ ಆಫ್ ದಿ PSI ಎಕ್ಸಾಮ್ಸ್ಗಳಲ್ಲಿ ಸೌತ್ ಏಷ್ಯಾ ಇಸ್ ಅ ಬರ್ನಿಂಗ್ ಕ್ಯಾಲಡ್ರಾನ್ ಅಂತ ಕೇಳಿದ್ರು, ಅಂದರೆ ದಕ್ಷಿಣ ಏಷ್ಯಾ ಕುದಿಯುವ ಕಡಾಯಿ ಅಂತ ಕೇಳಿದ್ರು. ಸೊ ಆ ಥರ ಎಸ್ ಬಂದಾಗ ನೋಡಿ ಈ ಎಲ್ಲ ಪಾಯಿಂಟ್ಸ್ ನಿಮಗೆ ಯೂಸ್ಫುಲ್ ಆಗುತ್ತೆ. ಸೊ ಈ ತರ ಡೇಟಾವನ್ನ ನೀವು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದಾಗ ಸೌತ್ ಏಷ್ಯಾ ಬಗ್ಗೆ ನಿಮ್ಗೆ ಏನಾದರೂ ಎಸ್ಸೆ ಕೇಳಿದಾಗ ಅಥವಾ ಪ್ರಬಂಧ ಕೇಳಿದಾಗ ಸೊ ಎಲ್ಲ ಪಾಯಿಂಟ್ಸ್ಗಳನ್ನು ನೀವು ಎಕ್ಸ್ಪ್ಲೇನ್ ಮಾಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಈ ವರ್ಷದ ಅಥವಾ 2023ರ ಈ ಒಂದು ಇಂಡೆಕ್ಸ್ನಲ್ಲಿ ರೋಲ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆಯ ಪ್ರಭಾವಕ್ಕೂ ಕೂಡ ಹೆಚ್ಚಿನ ಮಹತ್ವವನ್ನು ನೀಡಿರ್ತಕ್ಕಂಥದ್ದು ಕೂಡ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಆಗಿರುತ್ತೆ. ಹಾಗಿದ್ರೆ ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಇದ್ರೂ ಕೂಡ ನಮ್ಮ ಭಾರತದ ದೇಶ ರ್ಯಾಂಕಿಂಗ್ ಅಲ್ಲಿ ಇಂಪ್ರೂವ್ ಆಗಿದ್ರು ಕೂಡ ಸೊ ವಿ ಆರ್ ಸ್ಟಿಲ್ ಫೇಸಿಂಗ್ ಲಾಟ್ ಆಫ್ ಚಾಲೆಂಜಸ್. ಯಾಕಂದ್ರೆ ಇನ್ನೂ ಕೂಡ ತುಂಬಾ ಸ್ಕೋಪ್ ಇದೆ, ನಾವು ಹೈಗೆ ಹೋಗ್ಬೋದು, ವೆರಿ ಹೈಗೆ ಹೋಗ್ಬೋದು. ಯಾಕೆ ನಾವಿನ್ನು ಮೀಡಿಯಂ ಅಲ್ಲಿ ಇದ್ದೀವಿ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಡಿಸ್ಪೈಟ್ ಪ್ರೋಗ್ರೆಸ್ ಇನ್ಇಕ್ವಾಲಿಟಿ ರೆಡ್ಯೂಸಸ್ ಇಂಡಿಯಾಸ್ HDI ಬೈ 30.7%. ಇನ್ಇಕ್ವಾಲಿಟಿ ಅಂದ್ರೆ ಏನು? ಈ ಜೆಂಡರ್ ಈಕ್ವಾಲಿಟಿ, ಲಿಂಗ ಸಮಾನತೆ ಅಂತ ಹೇಳ್ತೇವೆ. ಸೊ ಪುರುಷರಲ್ಲೂ ಮತ್ತು ಮಹಿಳೆಯರಲ್ಲೂ ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥ ಈ ಒಂದು ತಾರತಮ್ಯ ಏನಿದೆ ಸೊ ಈ ಒಂದು ಕಾರಣದಿಂದ ನಮ್ಮ ರ್ಯಾಂಕಿಂಗ್ ಅಂತಕ್ಕಂಥದ್ದು ಅಥವಾ ನಮ್ಮ ಸ್ಕೋರ್ಸ್ ಅಂತಕ್ಕಂಥದ್ದು 30.7% ಅಷ್ಟು ಡಿಕ್ರೀಸ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇನ್ಇಕ್ವಾಲಿಟಿ ಅಂದರೆ ಯಾವ ಇನ್ಇಕ್ವಾಲಿಟಿ ಅಂದರೆ ಜೆಂಡರ್ ಡಿಸ್ಪ್ಯಾರಿಟೀಸ್ ಅಂತ ಹೇಳ್ತೀವಿ, ಅಂದರೆ ಲಿಂಗ ತಾರತಮ್ಯಗಳು ಮತ್ತೆ ಇನ್ಕಮ್ ಗ್ಯಾಪ್ಸ್ ಅಂದರೆ ಪುರುಷರಲ್ಲಿ ಮಹಿಳೆಯರಲ್ಲಿ ಇರ್ತಕ್ಕಂಥ ಆದಾಯದಲ್ಲಿರ್ತಕ್ಕಂಥ ಅಂತರಗಳೇನಿದ್ದಾವೆ ಸೊ ಈ ಕಾರಣಗಳಿಂದ ನಮ್ಮ ರ್ಯಾಂಕಿಂಗ್ ಕುಸಿತಗೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈಗ UNDP HDI ಬಗ್ಗೆ ನಾವು ಬೇಸಿಕ್ ಇನ್ಫಾರ್ಮೇಶನ್ ಅನ್ನ ಡಿಸ್ಕಸ್ ಮಾಡೋದಾದ್ರೆ ಇದೊಂದು ಗ್ಲೋಬಲ್ ಮೆಷರ್ ಆಗಿರುತ್ತೆ. ಬಿಕಾಸ್ ನಮಗೆ ಗೊತ್ತು ಎಲ್ಲ ರಾಷ್ಟ್ರಗಳನ್ನ ಅಲ್ಲಿ ಪಟ್ಟಿ ಮಾಡುವ ಕಾರಣದಿಂದ ಇದನ್ನ ಒಂದು ಜಾಗತಿಕವಾಗಿರ್ತಕ್ಕಂಥ ಒಂದು ರ್ಯಾಂಕಿಂಗ್ ಅಂತ ನಾವು ಹೇಳ್ಬೋದಾಗಿರುತ್ತೆ. ಸೊ ಇದು ಬರೀ ಕಂಟ್ರೀಸ್ಗಳನ್ನು ಎಕಾನಮಿ ಆಧಾರವಲ್ಲದೆ 3 ಕೀ ಡೈಮೆನ್ಷನ್ಸ್ನ ಮೇಲೆ ಅಳತೆ ಮಾಡ್ತಾರೆ. ಆ 3 ಆಯಾಮಗಳು ಯಾವುದು ಅನ್ನೋದನ್ನ ನಾವು ಈಗಾಗಲೇ ಡಿಸ್ಕಸ್ ಮಾಡಿರ್ತೇವೆ. ಸೊ ಅದು ಎಕ್ಸಾಮ್ಸಲ್ಲಿ ಕೂಡ ಬಂದಿರತಕ್ಕಂಥ ಒಂದು ಪ್ರಶ್ನೆ ಆಗಿರುತ್ತೆ. ಸೊ ವಾಟ್ ಇಸ್ ದ ಪರ್ಪಸ್, ಏನಕ್ಕೆ ಈ ಒಂದು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅನ್ನ ಡೆವಲಪ್ ಮಾಡಬೇಕು ಅಂತ ಹೇಳೋದಾದ್ರೆ ಸೊ ಇದು ಹ್ಯೂಮನ್ ಡೆವಲಪ್ಮೆಂಟ್ ಅನ್ನ ಎಕಾನಮಿಯ ಹೊರಗೆ, ಅಂದ್ರೆ ಕೇವಲ ಒಂದು ದೇಶವನ್ನ GDP ಎಷ್ಟು ಮಾಡ್ತಾ ಇದೆ ಅದೊಂದೇ ಮೆಷರ್ ಮಾಡ್ತಕ್ಕಂಥದ್ದಲ್ಲ. ಹಣ ಇದ್ದ ಮಾತ್ರಕ್ಕೆ ಆ ದೇಶದ ಎಲ್ಲ ವ್ಯವಸ್ಥೆಗಳು ಸುವ್ಯವಸ್ಥಿತವಾಗಿರ್ತವೆ ಅಂತದ್ದು ಅರ್ಥ ಅಲ್ಲ. ಆ ದೇಶದಲ್ಲಿ ಜ್ಞಾನ ಇರಬೇಕು, ಆ ದೇಶದ ಜನರಿಗೆ ಆರೋಗ್ಯ ಅಥವಾ ಉತ್ತಮ ಆರೋಗ್ಯ ಸೌಲಭ್ಯಗಳು ಕೂಡ ಇರಬೇಕಾಗಿರುತ್ತೆ. ಸೊ ಎಕಾನಮಿ ಒಂದನ್ನೇ ತೆಗೆದುಕೊಳ್ಳದೆ ಬೇರೆಲ್ಲ ಫ್ಯಾಕ್ಟರ್ಗಳನ್ನ ತೆಗೆದುಕೊಳ್ಳುವ ಕಾರಣದಿಂದ ಸೊ ಇದನ್ನ ನಾವು ವೆರಿ ಕಾಂಪ್ರಹೆನ್ಸಿವ್ ಅಂದ್ರೆ ಸಮಗ್ರವಾಗಿರ್ತಕ್ಕಂಥ ಒಂದು ಸೂಚ್ಯಾಂಕ ಅಂತ ನಾವು ಇದನ್ನ ಹೇಳ್ಬೋದಾಗಿರುತ್ತೆ. ಸೊ ಇದರ ಜೊತೆಗೆ ಇಟ್ ಹೆಲ್ಪ್ಸ್ ಪಾಲಿಸಿ ಮೇಕರ್ಸ್ ಐಡೆಂಟಿಫೈ ಏರಿಯಾಸ್ ಫಾರ್ ಇಂಪ್ರೂವ್ಮೆಂಟ್. ಫಾರ್ ಎಕ್ಸಾಂಪಲ್ ಇವಾಗ ನಮ್ಮ ಭಾರತ
ದೇಶದಲ್ಲಿ ಜೆಂಡರ್ ಇನ್ಇಕ್ವಾಲಿಟಿ ಇದೆ ಅನ್ನೋದು ನಮಗೆ ಗೊತ್ತಾಯಿತು. ಸೊ ಇವಾಗ ಪಾಲಿಸಿ ಮೇಕರ್ಸ್, ಐ ಮೀನ್ ಟು ಸೇ ಸರ್ಕಾರಗಳು ಅಥವಾ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಗಳು ಸೊ ಇದನ್ನ ಸುಧಾರಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಸ್ಕೀಮ್ಗಳಾಗಿರ್ಬೋದು ಅಥವಾ ಪ್ರೋಗ್ರಾಮ್ಗಳಾಗಿರ್ಬೋದು ಅಥವಾ ಅವೇರ್ನೆಸ್ ಕ್ಯಾಂಪೇನ್ಗಳಾಗಲಿ ಮಾಡಲಿಕ್ಕೆ ಸೊ ಈ ಒಂದು ರ್ಯಾಂಕಿಂಗ್ ಏನಿರುತ್ತೆ ಸೊ ಇದು ನಮಗೆ ಒಂದು ದಾರಿ ದೀಪವಾಗಿ ಸೂಚಿಸ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಿಂದ ನಾವು ನಮ್ಮ ರಾಷ್ಟ್ರವನ್ನ ಗ್ಲೋಬಲಿ ಕೂಡ ಕಂಪೇರ್ ಮಾಡ್ಕೊಳ್ಬೋದು. ಯಾಕಂದ್ರೆ ಬಹಳಷ್ಟು ರಾಷ್ಟ್ರಗಳು ಹೈ ಹ್ಯೂಮನ್ ಡೆವಲಪ್ಮೆಂಟ್, ವೆರಿ ಹೈ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅನ್ನು ಹೊಂದಿರುವ ಕಾರಣದಿಂದ ಏನು ಹೌ ದೇ ಆರ್ ಬೆಟರ್ ದೆನ್ ಅಸ್ ಅಂತಕ್ಕಂಥದ್ದನ್ನು ನಾವು ಹೋಲಿಕೆ ಮಾಡಿಕೊಳ್ಳುವ ಮುಖಾಂತರ ಆ ಒಂದು ಮಟ್ಟಕ್ಕೆ ನಾವು ತಲುಪಲಿಕ್ಕೆ ಪ್ರಯತ್ನಗಳನ್ನು ಮಾಡಬಹುದಾಗಿರುತ್ತೆ. ಸೊ ಅದರಿಂದ ಈ ಒಂದು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತಕ್ಕಂಥದ್ದು ಯಾವುದೇ ಒಂದು ರಾಷ್ಟ್ರಕ್ಕೆ ತುಂಬಾ ಕ್ರೂಷಿಯಲ್ ಆಗಿರ್ತಕ್ಕಂಥ ಒಂದು ರ್ಯಾಂಕಿಂಗ್ ಆಗಿ ನಾವು ಪರಿಗಣಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಯಾವ 2 ಅಣೆಕಟ್ಟುಗಳನ್ನು ಮುಚ್ಚಿರುವುದರಿಂದ ಚೆನಾಬ್ ನದಿಯ ಹರಿವಿನ ಪ್ರಮಾಣ ಕಡಿಮೆಯಾಗಿದೆ? ದ ರೆಡ್ಯೂಸ್ ಫ್ಲೋ ಆಫ್ ಚೆನಾಬ್ ರಿವರ್ ಇಸ್ ಲಿಂಕ್ ಟು ವಿಚ್ 2 ಡ್ಯಾಮ್ಸ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ 2 ಡ್ಯಾಮ್ಗಳನ್ನು ಭಾರತ ರಾಷ್ಟ್ರ ಮುಚ್ಚಿರುತ್ತೆ. ಸೊ ಅದನ್ನ ಬಗ್ಲಿಹಾರ್ ಮತ್ತೆ ಸಲಾಲ್ ಅಂತ ಹೇಳ್ತೇವೆ. ಈ 2 ಅಣೆಕಟ್ಟುಗಳನ್ನು ಪಹಲ್ಗಾಮ್ ದುರಂತದ ನಂತರ ನಮ್ಮ ಭಾರತ ರಾಷ್ಟ್ರ ಇಂಡಸ್ ವಾಟರ್ ಟ್ರೀಟಿ, ಸಿಂಧೂ ನದಿ ನೀರಿನ ಒಪ್ಪಂದವನ್ನ ಅಮಾನತು ಮಾಡಿರುತ್ತೆ. ಸೊ ಈ ಒಂದು ಅಮಾನತು ಮಾಡಿರುವ ಕಾರಣದಿಂದ ಚೆನಾಬ್ ನದಿ ಕೂಡ ಇದರ ಒಂದು ಭಾಗವಾಗಿರುತ್ತೆ. ಸೊ ಈ ಒಂದು ಚೆನಾಬ್ ನದಿಗೆ ಸಂಬಂಧಪಟ್ಟಿರ್ತಕ್ಕಂಥ 2 ಅಣೆಕಟ್ಟುಗಳನ್ನು ಮಾಡಿರುವ ಕಾರಣದಿಂದ ಪಾಕಿಸ್ತಾನಕ್ಕೆ ಹರಿತಾ ಇರ್ತಕ್ಕಂಥ ನೀರಿನ ಪ್ರಮಾಣ ಕಡಿಮೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಟ್ರೀಟಿ ಬಗ್ಗೆ ನಾನು ಈಗಾಗಲೇ ಸಸ್ಪೆಂಡ್ ಆಗಿದ್ದ ದಿವಸನೇ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ಈಗ ನಾನು ಚೆನಾಬ್ ರಿವರ್ ಬಗ್ಗೆ ಮಾತ್ರ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಈ ಮ್ಯಾಪ್ ಅಲ್ಲಿ ನಾವು ಈ ಡಾರ್ಕ್ ಬ್ಲೂ ಲೈನ್ ನೀವೇನು ನೋಡ್ತಾ ಇದ್ದೀರಾ, ಸೊ ಇದನ್ನು ನಾವು ಇಂಡಸ್ ಅಥವಾ ಸಿಂಧು ನದಿ ಅಂತ ಹೇಳ್ತೇವೆ. ಸೊ ಇದು ನಮ್ಮ ಭಾರತದ ದೇಶದ ಮುಖಾಂತರ ಪಾಕಿಸ್ತಾನಕ್ಕೆ ಹರಿತಕ್ಕಂಥ ಒಂದು ನದಿ ಆಗಿರುತ್ತೆ. ಸೊ ಇದಕ್ಕೆ ಸಾಕಷ್ಟು ಟ್ರಿಬ್ಯೂಟರೀಸ್ ಅಥವಾ ಉಪನದಿಗಳಿರುತ್ತೆ. ಆ ಉಪನದಿಗಳಲ್ಲಿ ಒಂದನ್ನ ನಾವು ಚಿನಾಬ್ ಅಂತ ಹೇಳ್ತೇವೆ. ಸೊ ಈ ಚಿನಾಬ್ ಅಂತಕ್ಕಂಥದ್ದು ಹಿಮಾಚಲ ಪ್ರದೇಶದಲ್ಲಿ ಉಗಮಗೊಂಡು ನಮ್ಮ ಭಾರತ ದೇಶದ ಮುಖಾಂತರ ಪಾಕಿಸ್ತಾನಕ್ಕೆ ಎಂಟರ್ ಆಗುತ್ತೆ. ಪಾಕಿಸ್ತಾನಕ್ಕೆ ಎಂಟರ್ ಆದ ನಂತರ ಇದಕ್ಕೆ ಜೇಲಂ ನದಿ ಬಂದು ಸೇರ್ಕೊಳ್ಳುತ್ತೆ. ಸೊ ಜೇಲಂ ಚೆನಾಬ್ನ ಉಪನದಿ ಆಗಿರುತ್ತೆ. ಅದಾದ್ಮೇಲೆ ಇದಕ್ಕೆ ನೋಡಿ ರಾವಿ ಕೂಡ ಬಂದು ಸೇರ್ಕೊಳ್ಳುತ್ತೆ. ಸೊ ರಾವಿ ಕೂಡ ಇದಕ್ಕೆ ಉಪನದಿ ಆಗಿರುತ್ತೆ. ಸೊ ಇವೆಲ್ಲ ಜಾಯಿನ್ ಆದ ನಂತರ ಈ ಚೆನಾಬ್ ನಂತರ ಸಟ್ಲೆಜ್ ಸೇರ್ಕೊಳ್ಳುತ್ತೆ. ಸೊ ಚೆನಾಬ್ ಸಟ್ಲೆಜ್ಗೆ ಉಪನದಿ ಆಗಿರುತ್ತೆ. ಸೊ ಸಟ್ಲೆಜ್ ಹೀಗೆ ಮುಂದುವರೆದು ನಂತರ ಅದು ಇಂಡಸ್ಗೆ ಸೇರ್ಕೊಳ್ಳುತ್ತೆ. ಸೊ ಈಗ ನಮ್ಮ ಭಾರತ ರಾಷ್ಟ್ರ ಈ ಚೆನಾಬ್ಗೆ ಸಂಬಂಧಪಟ್ಟಿರ್ತಕ್ಕಂಥ 2 ಅಣೆಕಟ್ಟುಗಳನ್ನ ಬಂದ್ ಮಾಡಿರುವ ಕಾರಣದಿಂದ ಪಾಕಿಸ್ತಾನಕ್ಕೆ ಸೇರಬಹುದಾಗಿರ್ತಕ್ಕಂಥ ನೀರು ಕಡಿಮೆ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಆ 2 ಅಣೆಕಟ್ಟುಗಳು ನೋಡಿ ಇಲ್ಲಿರುತ್ತೆ. ನಮ್ಮ ಭಾರತ ದೇಶದಲ್ಲಿ ಒಂದನ್ನ ಬಗ್ಲಿಹಾರ್ ಅಂತ ಹೇಳ್ತೇವೆ, ಇನ್ನೊಂದನ್ನ ಸಲಾಲ್ ಅಂತ ಹೇಳ್ತೇವೆ. ಸೊ ಇದೇ ನದಿಗೆ ಸಂಬಂಧಪಟ್ಟಂತೆ ಪಾಕಿಸ್ತಾನದಲ್ಲೂ ಒಂದು ಡ್ಯಾಮ್ ಇರುತ್ತೆ. ಸೊ ಅದನ್ನ ನಾವು ಮರಾಲಾ ಡ್ಯಾಮ್ ಅಂತ ಹೇಳ್ತೇವೆ. ಸೊ ಇಷ್ಟು ನಿಮಗೆ ಸ್ಟ್ಯಾಟಿಕ್ ಇನ್ಫಾರ್ಮೇಶನ್ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ನಮ್ಮ ಭಾರತ ದೇಶದಲ್ಲಿ ಈಗ ಈ ಡ್ಯಾಮ್ಗಳನ್ನು ಕ್ಲೋಸ್ ಮಾಡಿರುವ ಕಾರಣದಿಂದ ಪಾಕಿಸ್ತಾನಕ್ಕೆ ಹರಿತಾ ಇರತಕ್ಕಂಥ ನೀರಿನ ಮಟ್ಟ ಕಡಿಮೆ ಆಗಿರುತ್ತೆ. ಸೊ ಏನಕ್ಕೆ ಇದನ್ನ ಬಂದ್ ಮಾಡಿದ್ದಾರೆ ಅಂದ್ರೆ ಈ ಇಂಡಸ್ ವಾಟರ್ ಟ್ರೀಟಿಯನ್ನ ಸಸ್ಪೆಂಡ್ ಅಮಾನತು ಮಾಡಿರುವ ಕಾರಣದಿಂದ ಸೊ ಈ ನೀರನ್ನ ಬಂದ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ನಾವು ವಾಟ್ ವಿಲ್ ಬಿ ಇಟ್ಸ್ ಇಂಪ್ಯಾಕ್ಟ್? ಆಬ್ವಿಯಸ್ಲಿ ಪಾಕಿಸ್ತಾನದ ಅಗ್ರಿಕಲ್ಚರ್ ಏನಿರುತ್ತೆ ಅಂಡ್ ಎನ್ವೈರನ್ಮೆಂಟಲ್, ಯಾವಾಗ ನೀರಿನ ಹರಿವು ಕಡಿಮೆ ಆಗುತ್ತೆ ಪೊಲ್ಯೂಷನ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ನೀರು ಹರಿತಾ ಇದ್ದಾಗ ಪೊಲ್ಯೂಷನ್ ತುಂಬಾ ಡೈಲ್ಯೂಟ್ ಆಗ್ತಾ ಇರುತ್ತೆ, ಅದು ಸ್ಪ್ರೆಡ್ ಆಗ್ತಾ ಇರುತ್ತೆ. ಸೊ ಯಾವಾಗ ನೀರಿನ ಹರಿವು ಕಡಿಮೆ ಆಗುತ್ತೆ ಕೃಷಿ ಉತ್ಪಾದನೆ ಕಡಿಮೆ ಆಗುತ್ತೆ ಅಂಡ್ ಎನ್ವೈರನ್ಮೆಂಟಲ್ ಪ್ರಾಬ್ಲಮ್ಸ್ ಹೆಚ್ಚಾಗ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಚೆನಾಬ್ ಅಂತಕ್ಕಂಥದ್ದು ಮೇಜರ್ ವಾಟರ್ ಸೋರ್ಸ್ ಫಾರ್ ಪಂಜಾಬ್. ಪಂಜಾಬ್ ಅಂದ್ರೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಪಾಕಿಸ್ತಾನದಲ್ಲಿರ್ತಕ್ಕಂಥ ಪಂಜಾಬ್ಗೆ ಪ್ರಮುಖವಾಗಿರ್ತಕ್ಕಂಥ ನೀರಿನ ಮೂಲವಾಗಿರೋದ್ರಿಂದ ಅಲ್ಲಿರ್ತಕ್ಕಂಥ ಕೃಷಿ ಉತ್ಪಾದಕತೆ ಕಡಿಮೆ ಆಗ್ತಕ್ಕಂಥದ್ದು ಇದರಿಂದ ಆಗ್ತಕ್ಕಂಥ ಪ್ರಾಬ್ಲಮ್ ಆಗಿರುತ್ತೆ. ಸೊ ಇಂಡಿಯಾ ಈಸ್ ಆಲ್ಸೋ ಟೇಕಿಂಗ್ considering similar restrictions on ಕಿಶನ್ ಗಂಗಾ ಡ್ಯಾಮ್. ಸೊ ಕಂಟ್ರೋಲಿಂಗ್ ಜೇಲಂ ರಿವರ್ ಅಂದ್ರೆ ಈಗ ಸೊ ಚೆನಾಬ್ ರಿವರ್ ಅಣೆಕಟ್ಟುಗಳನ್ನು ಹೇಗೆ ಬಂದ್ ಮಾಡಿದ್ದಾರೆ ಅದೇ ರೀತಿ ಜೇಲಂ ರಿವರ್ಗೆ ಸಂಬಂಧಪಟ್ಟಂತೆ ಕಿಶನ್ ಗಂಗಾ ಡ್ಯಾಮ್ ಏನಿರುತ್ತೆ ಸೊ ಅದನ್ನು ಬಂದ್ ಮಾಡಬೇಕು ಅಂತ ಪರಿಗಣಿಸ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇನ್ನೂ ಕೂಡ ಅದನ್ನು ನಿರ್ಬಂಧ ಮಾಡಿಲ್ಲ, ಬಟ್ ಇಟ್ ಈಸ್ ಸ್ಟಿಲ್ ಅಂಡರ್ ಕನ್ಸಿಡರೇಷನ್ ಅನ್ನೋದು ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಚೆನಾಬ್ ರಿವರ್ ಬಗ್ಗೆ ನಾವು ಬೇಸಿಕ್ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಸೊ ಒನ್ ಆಫ್ ದಿ
5 ಮೇಜರ್ ರಿವರ್ಸ್ ಆಫ್ ದಿಸ್ ರೀಜನ್, ಅಂದ್ರೆ ಈ ಒಂದು ಭಾಗದಲ್ಲಿರ್ತಕ್ಕಂಥ 5 ಪ್ರಮುಖ ನದಿಗಳಲ್ಲಿ ಚೆನಾಬ್ ಕೂಡ ಒಂದಾಗಿರುತ್ತೆ. ಸೊ ಇದು ನಮ್ಮ ಭಾರತ ದೇಶದ ಮುಖಾಂತರ ಇಟ್ ಫ್ಲೋಸ್ ಇಂಟು ಪಾಕಿಸ್ತಾನ್ ಅಥವಾ ಪಾಕಿಸ್ತಾನಕ್ಕೆ ಹರಿತಕ್ಕಂಥ ಒಂದು ನದಿ ಆಗಿರುತ್ತೆ. ಸೊ ಇದರ ಮೂಲ ಒರಿಜಿನ್ ಹೇಗಾಗುತ್ತೆ ಅಂತ ನಾವು ನೋಡೋದಾದ್ರೆ, ಸೊ ಇದು 2 ರಿವರ್ಗಳು ಕಾನ್ಫ್ಲುಯೆನ್ಸ್ ಆಗುತ್ತೆ, 2 ನದಿಗಳು ಒಟ್ಟಿಗೆ ಸಂಗಮವಾಗುತ್ತೆ. ಆ 2 ನದಿಗಳು ಯಾವುದು ಅಂದ್ರೆ ಚಂದ್ರ ಮತ್ತೆ ಬಾಗಾ ರಿವರ್ ಅಂತ ಹೇಳ್ತೇವೆ. ಚಂದ್ರ ಮತ್ತು ಬಾಗಾ ರಿವರ್ 2 ಕಾನ್ಫ್ಲುಯೆನ್ಸ್ ಆಗುವುದರಿಂದ ಹುಟ್ಟುವ ನದಿಯನ್ನ ನಾವು ಚೆನಾಬ್ ಅಂತ ಹೇಳ್ತೇವೆ. ಇದು ಹಿಮಾಚಲ ಪ್ರದೇಶದಿಂದ ಒರಿಜಿನೇಟ್ ಆಗ್ತಕ್ಕಂಥ ಒಂದು ನದಿ ಆಗಿರುತ್ತೆ. ಸೊ ಇದರ ಕೋರ್ಸ್ ಅಂದ್ರೆ ಅದರ ಹರಿವು ಯಾವ ರೀತಿಯಲ್ಲಿ ಯಾವ ಪ್ರದೇಶಗಳ ಮುಖಾಂತರ ಅದು ಹರಿಯುತ್ತೆ ಅಂತ ನಾವು ನೋಡೋದಾದ್ರೆ, ಇದು ಹಿಮಾಚಲ ಪ್ರದೇಶದ ಮುಖಾಂತರ ಜಮ್ಮು ಮತ್ತೆ ಕಾಶ್ಮೀರ್ಗೆ ಎಂಟರ್ ಆಗುತ್ತೆ. ಅಲ್ಲಿಂದ ಪಾಕಿಸ್ತಾನದ ಪಂಜಾಬ್ಗೆ ಎಂಟರ್ ಆಗ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅಲ್ಟಿಮೇಟ್ಲಿ ಇದು ಸಟ್ಲೆಜ್ ರಿವರ್ಗೆ ಸೇರ್ಕೊಳ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಮ್ಯಾಪ್ ಅಲ್ಲಿ ನಾವು ಆಲ್ರೆಡಿ ನೋಡಿದ್ದೇವೆ. ಸೊ ಯಾವ ನದಿ ಬಂದು ಚೆನಾಬ್ಗೆ ಸೇರ್ಕೊಳ್ಳುತ್ತೆ, ಚೆನಾಬ್ ಹೋಗಿ ಯಾವ ನದಿಗೆ ಸೇರ್ಕೊಳ್ಳುತ್ತೆ, ಸೊ ಎಲ್ಲವನ್ನ ಕೂಡ ನಾವು ಮ್ಯಾಪ್ ಅಲ್ಲಿ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ. ಸೊ ಈ ಚೆನಾಬ್ ನದಿಯ ಒಟ್ಟು ಉದ್ದ ಎಷ್ಟಿರುತ್ತೆ ಅಂದ್ರೆ 974 ಕಿಲೋಮೀಟರ್ ಉದ್ದವನ್ನ ಹೊಂದಿರುತ್ತೆ. ಸೊ ಇದರ ಉಪನದಿಗಳು ಯಾವುದು ಅಂದ್ರೆ ಒಂದನ್ನ ತಾವಿ, ರಾವಿ, ಮರುಸುದರ್, ಜೇಲಂ, ನೀರು ಮತ್ತೆ ಕಲ್ನೈ ರಿವರ್ಸ್ ಅಂತ ಹೇಳ್ತೇವೆ. ಸೊ ಇವೆಲ್ಲ ಕೂಡ ಚೆನಾಬ್ ರಿವರ್ಗೆ ಇರ್ತಕ್ಕಂಥ ಒಂದು ಉಪನದಿಗಳಾಗಿ ನಾವು ಹೇಳ್ಬೋದಾಗಿರುತ್ತೆ. ಸೊ ಇದರ ಪ್ರಾಮುಖ್ಯತೆ ಅಫ್ಕೋರ್ಸ್ ನಾನು ಮುಂಚೆನೆ ಹೇಳಿದಾಗೆ ಅಗ್ರಿಕಲ್ಚರ್ ಫಾರ್ ಪಂಜಾಬ್ ಇನ್ ಪಾಕಿಸ್ತಾನದಲ್ಲಿರ್ತಕ್ಕಂಥ ಪಂಜಾಬ್ಗೆ ಅಲ್ಲಿರ್ತಕ್ಕಂಥ ಜನರಿಗೆ ಇದು ಕೃಷಿಯ ಮೂಲವಾಗಿರುತ್ತೆ. ಸೊ ಇದರ ಮೇಲೆ ಇರ್ತಕ್ಕಂಥ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ಸ್ ಯಾವುದು ಅಂತ ಕೇಳಿದ್ರೆ ಒಂದನ್ನ ಬಗ್ಲಿಹಾರ್, ಇನ್ನೊಂದು ಸಲಾಲ್, ದಲ್ ಹಸ್ತಿ ಮತ್ತೆ ರಾಟಲ್ ಡ್ಯಾಮ್ಸ್ ಗಳನ್ನ ನಿರ್ಮಾಣ ಮಾಡುವ ಮುಖಾಂತರ ಸೊ ಈ ಒಂದು ನದಿಗೆ ಸಂಬಂಧಪಟ್ಟಂತೆ ಜಲ ವಿದ್ಯುತ್ ಅನ್ನು ಕೂಡ ಪ್ರಿಪೇರ್ ಮಾಡ್ತಕ್ಕಂಥದ್ದು ಅಥವಾ ಡೆವಲಪ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಬೆಂಗಳೂರು ಸ್ಮಾರ್ಟ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್, ಇದನ್ನ ನಾವು ಬಿ ಸ್ಮೈಲ್ ಅಂತ ಹೇಳ್ತೇವೆ. ಸೊ ಇದನ್ನು ಯಾರು ಪ್ರಾರಂಭಿಸಿದರು? ಹೂ ಲಾಂಚ್ಡ್ ಬೆಂಗಳೂರು ಸ್ಮಾರ್ಟ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್, ಇದನ್ನ ಇನ್ ಶಾರ್ಟ್ ನಾವು ಬಿ ಸ್ಮೈಲ್ ಅಂತ ಹೇಳ್ತೇವೆ. ಸೊ ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರಾಗಿ ಪರಿವರ್ತನೆ ಮಾಡಲಿಕ್ಕೆ ಕರ್ನಾಟಕ ಸರ್ಕಾರ ಲಾಂಚ್ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಕಂಪನಿಯನ್ನ ಅಥವಾ ಲಿಮಿಟೆಡ್ನ ನಾವು ಬೆಂಗಳೂರು ಸ್ಮಾರ್ಟ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಅಂತ ಹೇಳ್ತೇವೆ. ಸೊ ಇದು BBMP ವ್ಯಾಪ್ತಿಗೆ ಬಹಳ ಕಡಿಮೆ ಬರುತ್ತೆ. ಸೊ ಅದರಿಂದ ಇದನ್ನ ನೇರವಾಗಿ ಕರ್ನಾಟಕ ಸರ್ಕಾರ ಹ್ಯಾಂಡಲ್ ಮಾಡ್ತಕ್ಕಂಥ ಒಂದು ಲಿಮಿಟೆಡ್ ಆಗಿರುತ್ತೆ. ಸೊ ಅದರಿಂದ ಇದನ್ನ ಲಾಂಚ್ ಮಾಡಿರ್ತಕ್ಕಂಥವರು ಕರ್ನಾಟಕ ಸರ್ಕಾರ ಲಾಂಚ್ ಮಾಡಿರ್ತಕ್ಕಂಥ ಒಂದು ಲಿಮಿಟೆಡ್ ಆಗಿರುತ್ತೆ. ಸೊ ಈ ಒಂದು ಲಿಮಿಟೆಡ್ ನಾವೇನಂತ ಕರಿತೀವಿ ಅಂದ್ರೆ ಬಿ ಸ್ಮೈಲ್ ಅಂತ ಹೇಳ್ತೇವೆ. ಸೊ ಇದರಿಂದ ಏನೇನ್ ಪ್ರಾಜೆಕ್ಟ್ಸ್ ಗಳನ್ನ ಮಾಡ್ತಾರೆ ಅನ್ನೋದನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಕರ್ನಾಟಕ ಗವರ್ನಮೆಂಟ್ ಲಾಂಚ್ ಮಾಡಿರ್ತಕ್ಕಂಥ ಒಂದು ಕಂಪನಿಯನ್ನ ಅಥವಾ ಲಿಮಿಟೆಡ್ ನ ಬೆಂಗಳೂರು ಸ್ಮಾರ್ಟ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಅಂತ ಹೇಳ್ತೇವೆ. ಸೊ ಇದನ್ನ ನಾವು ಸ್ಪೆಷಲ್ ಪರ್ಪಸ್ ವೆಹಿಕಲ್ ಅಂತ ಹೇಳ್ತೇವೆ. ಸೊ ಯಾವುದೇ ಒಂದು ಲಿಮಿಟೆಡ್ ನ ಸ್ಪೆಷಲ್ ಪರ್ಪಸ್ ಅಂತ ಹೇಳಿದಾಗ ಅದಕ್ಕೆ ಫಂಡ್ ಅಲೋಕೇಶನ್ ಅಂತಕ್ಕಂಥದ್ದು ತುಂಬಾ ಫಾಸ್ಟ್ ಆಗುತ್ತೆ. ಸೊ ಅದರಿಂದ ಅವರು ಚಟುವಟಿಕೆಗಳನ್ನ ತುಂಬಾ ಕ್ಷಿಪ್ರವಾಗಿ ನಡೆಸಬಹುದಾಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಈ ಬಿ ಸ್ಮೈಲ್ ಅನ್ನ ಸ್ಪೆಷಲ್ ಪರ್ಪಸ್ ವೆಹಿಕಲ್ ನ ಅಡಿಯಲ್ಲಿ ಲಾಂಚ್ ಮಾಡಿರ್ತಕ್ಕಂಥದ್ದನ್ನ ನಾವು ಇಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದರ ಇನಿಷಿಯಲ್ ಫಂಡಿಂಗ್ ಅಂದ್ರೆ ಮೊದಲ ಹಂತದಲ್ಲಿ ಇದಕ್ಕೆ ಎಷ್ಟು ಫಂಡ್ ಅನ್ನ ನೀಡಲಾಗುತ್ತೆ ಅಂದ್ರೆ 7,000 crore ಇನ್ವೆಸ್ಟ್ಮೆಂಟ್ ಅನ್ನ ಸ್ಟೇಟ್ ಬಜೆಟ್ ನಿಂದ ಅಂದ್ರೆ ರಾಜ್ಯ ಸರ್ಕಾರದ ಬಜೆಟ್ ನಿಂದ 7,000 ಕೋಟಿಗಳಷ್ಟು ಹಣವನ್ನ ಮೊದಲ ಹಂತದಲ್ಲಿ ಇದಕ್ಕೆ ಮಂಜೂರು ಮಾಡಲಾಗುತ್ತೆ. ಸೊ ಇದರ ಓನರ್ಶಿಪ್ ಹೇಗಿರುತ್ತೆ ಅಂದ್ರೆ 90% ಗವರ್ನಮೆಂಟ್ ಓನ್ಡ್ ಆಗಿರುತ್ತೆ. ಅಂದ್ರೆ ಕರ್ನಾಟಕ ಸರ್ಕಾರ 90% ಓನ್ ಆಗಿದ್ರೆ ಸೊ ಇನ್ನ ಕೇವಲ 10% ಅನ್ನ ಮಾತ್ರ BBMP ಅಡಿಯಲ್ಲಿ ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಲ್ಲಿ ಬರ್ತಕ್ಕಂಥ ಮೇಜರ್ ಪ್ರಾಜೆಕ್ಟ್ಸ್ ಯಾವುದು ಅಂತ ನಾವು ನೋಡೋದಾದ್ರೆ 40 ಕಿಲೋಮೀಟರ್ಸ್ ಆಫ್ ಟನಲ್ ರೋಡ್. ಸೊ ಇದನ್ನ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ. 40 ಕಿಲೋಮೀಟರ್ಗಳ ಟನಲ್ ರಸ್ತೆಯನ್ನ ಸೊ ನಿಮ್ಗೆ ನೆನಪಿದ್ರೆ ಇದು ಎಲ್ಲಿಂದ ಎಲ್ಲಿಗೆ ಕನೆಕ್ಟ್ ಆಗುತ್ತೆ ಅನ್ನೋದನ್ನ ನೀವು ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ಇದು ಬೆಂಗಳೂರಿನ ಲಾಂಗೆಸ್ಟ್ ಅಂಡರ್ ಗ್ರೌಂಡ್ ಟನಲ್ ಆಗಿರ್ತಕ್ಕಂಥ ಒಂದು ರಸ್ತೆ ಮಾರ್ಗವಾಗಿರುತ್ತೆ. ಸೊ ಅದಾದ್ಮೇಲೆ ಫ್ಲೈಓವರ್ಸ್ ಮತ್ತೆ ಅಂಡರ್ ಪಾಸ್ ಗಳನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು, ಅದ್ರ ಜೊತೆಗೆ ಈ ರಸ್ತೆಗಳನ್ನ ನಿರ್ಮಾಣ ಮಾಡುವುದರೊಂದಿಗೆ ಮಳೆ ಬಿದ್ದಾಗ ಮಳೆ ನೀರು ಹರಿತಕ್ಕಂಥ ಕಾಲುವೆಗಳನ್ನ ಅದನ್ನ ನಾವು ಸ್ಟಾರ್ಮ್ ವಾಟರ್ ಡ್ರೈನ್ಸ್ ಅಂತ ಹೇಳ್ತೇವೆ. ಸೊ ಮಳೆ ನೀರಿನ ಕಾಲುವೆಗಳನ್ನು ಕೂಡ ನಿರ್ಮಾಣ ಮಾಡ್ತಕ್ಕಂಥದ್ದು ಈ ಪ್ರಾಜೆಕ್ಟ್ ಅಲ್ಲಿ ಬರುತ್ತೆ. ಅಂಡ್ 250 ಮೀಟರ್ ಸ್ಕೈ ಡೆಕ್ ಫಾರ್ ಪೆಡೆಸ್ಟ್ರಿಯನ್ ಮೂವ್ಮೆಂಟ್ ಅಂದ್ರೆ ಪಾದಾಚಾರಿಗಳು ಚಲಿಸಲಿಕ್ಕೆ 250 ಮೀಟರ್ಗಳ ಸ್ಕೈ ಡೆಕ್ ಗಳನ್ನ ಕೂಡ ಇದರಲ್ಲಿ ನಿರ್ಮಾಣ ಮಾಡ್ತಕ್ಕಂಥದ್ದು ಪ್ರಾಜೆಕ್ಟ್ಸ್ ಗಳ ಲಿಸ್ಟ್ ಅಲ್ಲಿ ಇರುತ್ತೆ. ಸೊ ಈ ಬೀಫ್ ಸ್ಮೈಲ್ ಅಂತಕ್ಕಂಥದ್ದು ಹೇಗೆ ಆಪರೇಟ್ ಆಗುತ್ತೆ ಅಂತ ನಾವು ನೋಡೋದಾದ್ರೆ ಸೊ ಇದು ಇಟ್ ಫಂಕ್ಷನ್ಸ್ ಇಂಡಿಪೆಂಡೆಂಟ್ಲಿ ಫ್ರಮ್ BBMP. ಸೊ ಇದು BBMP ಅಡಿಯಲ್ಲಿ ಅದು ಕೆಲಸ
ಮಾಡೋದಿಲ್ಲ, BBMP ಇಂದ ಸ್ವತಂತ್ರವಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಯೂನಿಟ್ ಆಗಿರುತ್ತೆ. ಸೊ ಇದರಲ್ಲಿ ಪಬ್ಲಿಕ್ ಮತ್ತೆ ಪ್ರೈವೇಟ್ ಪಾರ್ಟ್ನರ್ಶಿಪ್ ಎರಡೂ ಕೂಡ ನಾವು ನೋಡಬಹುದಾಗಿರುತ್ತೆ. ಸಾರ್ವಜನಿಕ ಮತ್ತೆ ಖಾಸಗಿ ಸಹಭಾಗಿತ್ವವನ್ನು ಕೂಡ ಹೊಂದಿರತಕ್ಕಂಥ ಒಂದು ಲಿಮಿಟೆಡ್ ಆಗಿರುತ್ತೆ. ಸೊ ಇದನ್ನ ಗವರ್ನ್ ಮಾಡ್ತಕ್ಕಂಥವ್ರು ಯಾರು, ಆಡಳಿತ ನಡೆಸ್ತಕ್ಕಂಥವ್ರು ಯಾರು ಅಂತ ನಾವು ನೋಡೋದಾದ್ರೆ ಇದರಲ್ಲಿ 11 ಮೆಂಬರ್ ಬೋರ್ಡ್ ಅಂದ್ರೆ 11 ಸದಸ್ಯರ ಒಂದು ಮಂಡಳಿಯನ್ನ ಇದರಲ್ಲಿ ಡೆವಲಪ್ ಮಾಡ್ತಾರೆ. ಸೊ ಇದರಲ್ಲಿ CEO ಅಂದ್ರೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂದ್ರೆ ಮುಖ್ಯ ಕಾರ್ಯಕಾರಿ ಅಧಿಕಾರಿ ಯಾರಾಗಿರ್ತಾರೆ ಅಂದ್ರೆ IAS ಆಫೀಸರ್ ಅನ್ನ ಇಲ್ಲಿ CEO ಆಗಿ ನೇಮಕ ಮಾಡ್ತಕ್ಕಂಥದ್ದು. ಸೊ ಅದ್ರ ಜೊತೆಗೆ ಇದು ಜುರಿಸ್ಟಿಕ್ಷನ್ ಅಂದ್ರೆ ಇದರ ನ್ಯಾಯ ವ್ಯಾಪ್ತಿ ಎಲ್ಲಿವರೆಗೂ ಇರುತ್ತೆ ಅಂದ್ರೆ ಬೆಂಗಳೂರು ನಗರ ಜಿಲ್ಲೆ ಅಥವಾ ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟ್ ಎಷ್ಟಿರುತ್ತೆ ಸೊ ಅಷ್ಟರವರೆಗೆ ಮಾತ್ರ ಇದರ ಜುರಿಸ್ಟಿಕ್ಷನ್ ಇರ್ತಕ್ಕಂಥದ್ದನ್ನ ನೀವು ನೆನ್ಪಿಟ್ಕೊಳ್ಬೇಕಾಗಿರುತ್ತೆ. ಸೊ ವಾಟ್ ಈಸ್ ದಿ ಇಂಪ್ಯಾಕ್ಟ್ ಆನ್ ಬೆಂಗಳೂರು, ಇದರಿಂದ ಆಗ್ತಕ್ಕಂಥ ಬೆಂಗಳೂರಿನ ಮೇಲೆ ಪರಿಣಾಮ ಏನು ಅಂತ ನಾವು ನೋಡೋದಾದ್ರೆ ಅಫ್ಕೋರ್ಸ್ ಟ್ರಾಫಿಕ್ ಕಡಿಮೆ ಆಗುತ್ತೆ, ಅದಾದ್ಮೇಲೆ ಲಾಂಗ್ ಟರ್ಮ್ ಮೊಬಿಲಿಟಿಯನ್ನ ಇನ್ಕ್ರೀಸ್ ಮಾಡುತ್ತೆ, ಅದ್ರ ಜೊತೆಗೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಬಿಯಾಂಡ್ BBMP's ರುಟೀನ್ ಮೇಂಟೆನೆನ್ಸ್ ಅಂದ್ರೆ BBMP ಏನು ತನ್ನ ರುಟೀನ್ ಮೇಂಟೆನೆನ್ಸ್ ಮಾಡ್ತಾ ಇದೆ ಅದನ್ನ ಮೀರಿ ಬೆಂಗಳೂರನ್ನ ಉತ್ತಮಗೊಳಿಸ್ತಕ್ಕಂಥದ್ದು B-Smile ನ ಒಂದು ಆಬ್ಜೆಕ್ಟಿವ್ ಆಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ದೊಡ್ಡ ಮತ್ತು ಮಧ್ಯಮ ಗಾತ್ರದ ರಾಜ್ಯಗಳಲ್ಲಿ ಭಾರತ ನ್ಯಾಯ ವರದಿ 2025ರಲ್ಲಿ ಯಾವ ರಾಜ್ಯವು ಅಗ್ರಸ್ಥಾನದಲ್ಲಿದೆ? ವಿಚ್ ಸ್ಟೇಟ್ ಟಾಪ್ಡ್ ದಿ ಇಂಡಿಯನ್ ಜಸ್ಟಿಸ್ ರಿಪೋರ್ಟ್ 2025 ಅಮಾಂಗ್ ಲಾರ್ಜ್ ಅಂಡ್ ಮಿಡ್ ಸೈಜ್ ಸ್ಟೇಟ್ಸ್ ಅಂದ್ರೆ ದೊಡ್ಡದು ಮತ್ತೆ ಮಿಡ್ ಸೈಡ್ ಮಧ್ಯಮ ಗಾತ್ರದ ರಾಜ್ಯಗಳಲ್ಲಿ ಈ ಒಂದು ಜುಡಿಷಿಯರಿ ರಿಪೋರ್ಟ್ ಅಂದ್ರೆ ನ್ಯಾಯವನ್ನ ಒದಗಿಸ್ತಕ್ಕಂಥದ್ದು ಅಥವಾ ಈ ಒಂದು ಮೊಕದ್ದಮೆಗಳನ್ನ ಬೇಗ ಇಲೆವರಿ ಮಾಡ್ತಕ್ಕಂಥದ್ದು ಬೇರೆಲ್ಲ ಫ್ಯಾಕ್ಟರ್ಸ್ ಇರುತ್ತೆ, ಅದನ್ನ ನಾನು ಮುಂದೆ ಡಿಸ್ಕಸ್ ಮಾಡ್ತೇನೆ. ಸೊ ಇದರಲ್ಲಿ ನಮ್ಮ ಭಾರತ ದೇಶದಲ್ಲಿ ಮೊದಲಿರ್ತಕ್ಕಂಥ ರಾಜ್ಯ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕರ್ನಾಟಕ ಈ ಒಂದು ವರದಿಯಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ ಒಂದು ರಾಜ್ಯವಾಗಿರುತ್ತೆ. ಸೊ ಯಾಕೆ ನಮ್ಮ ಕರ್ನಾಟಕ ಮುಂಚೂಣಿಯಲ್ಲಿದೆ? ಸೊ ಈ ಆರ್ಟಿಕಲ್ PSI ಆಸ್ಪಿರೆಂಟ್ಸ್ಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ನಿಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ರಿಲೇಟೆಡ್ ಯೂಶಲಿ ಒನ್ ಆಫ್ ದಿ SS ಕೊಡ್ತಕ್ಕಂಥದ್ದು ಒಂದು ಪ್ರವೃತ್ತಿ ಆಗಿರುತ್ತೆ. ಸೊ ಹಿಂದೆ ಕೂಡ ನಿಮಗೆ ಪೊಲೀಸ್ ರಿಫಾರ್ಮ್ಸ್ ಬಗ್ಗೆ ಪ್ರಶ್ನೆ ಕೇಳಿರ್ತಾರೆ, ರೋಲ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಇನ್ ಪೊಲೀಸಿಂಗ್ ಅಂತ ಕೇಳಿರ್ತಾರೆ. ಸೊ ಈ ರೀತಿಯಾಗಿ ನಿಮಗೆ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ಏನಾದರೂ ಪ್ರಶ್ನೆಗಳನ್ನು ಕೇಳಿದಾಗ ಡೇಟಾ ಸಿಗ್ತಕ್ಕಂಥದ್ದು ಬಹಳ ಕಷ್ಟ. ಯಾವುದಾದ್ರೂ ಜನರಲ್ ಟೈಟಲ್ ಅನ್ನ ಕೊಟ್ಟಾಗ ತುಂಬಾ ಈಸಿಯಾಗಿ ನಾವು ಎಸ್ಸೆ ಬರೀಬೋದಾಗಿರುತ್ತೆ. ಬಟ್ ಪರ್ಟಿಕ್ಯುಲರ್ ಆಗಿ ಪೊಲೀಸ್ ಇಲಾಖೆ ಮೇಲೆ ಪ್ರಶ್ನೆಗಳನ್ನು ಕೊಟ್ಟಾಗ ಡೇಟಾ ಸಿಗ್ತಕ್ಕಂಥದ್ದು ಬಹಳ ಕಷ್ಟವಾಗಿರುತ್ತೆ. ಸೊ ಆ ಒಂದು ಕಾರಣಕ್ಕಾಗಿ ಈ ಎಲ್ಲ ರಿಪೋರ್ಟ್ಸ್ ಏನಿರುತ್ತೆ ಅಂದ್ರೆ ಈ ವರದಿಗಳು ನಮಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ಈ ರೀತಿಯ ವರದಿಗಳು ನಮಗೆ ಪದೇ ಸಿಗೋದಿಲ್ಲ. ಹಾಗಿದ್ರೆ ನಮ್ಮ ಕರ್ನಾಟಕ ಈ ಒಂದು ವರದಿಯಲ್ಲಿ ಮುಂಚೂಣಿಯಲ್ಲಿರ್ಲಿಕ್ಕೆ ಕಾರಣಗಳನ್ನ ಕೂಡ ನಾನು ಹೇಳ್ತೇನೆ. ಅದ್ರ ಜೊತೆಗೆ ನೆಗೆಟಿವ್ಸ್ ಕೂಡ ನಾವು ಡಿಸ್ಕಸ್ ಮಾಡ್ಬೇಕು. ಬಿಕಾಸ್ ಎಸ್ಸೆಯಲ್ಲಿ ಬರೆದಾಗ ಪಾಸಿಟಿವ್ ಮತ್ತೆ ನೆಗೆಟಿವ್ ಎರಡು ಹೇಳಬೇಕಾಗಿರುತ್ತೆ. ಸೊ ಈ ಒಂದು ರ್ಯಾಂಕಿಂಗ್ ನಲ್ಲಿ ಕರ್ನಾಟಕ ಮೊದಲ ಸ್ಥಾನದಲ್ಲಿರ್ಲಿಕ್ಕೆ ಪಾಸಿಟಿವ್ಸ್ ಏನೇನಂತ ಹೇಳ್ತೇನೆ. ಅದ್ರ ಜೊತೆಗೆ ಇನ್ನೂ ಕೂಡ ನಾವು ಏನೇನ್ ಚಾಲೆಂಜಸ್ ಅನ್ನ ಫೇಸ್ ಮಾಡ್ತಾ ಇದ್ದೇವೆ ಅದನ್ನು ಕೂಡ ನಾನು ಇಲ್ಲಿ ಡಿಸ್ಕಸ್ ಮಾಡ್ತೇನೆ. ಮೊದಲು ನಮ್ಮ ಕರ್ನಾಟಕದ ಸ್ಟ್ರೆಂತ್ಸ್ ಏನು ಅಂತ ನಾನು ಹೇಳ್ತೇನೆ. ಸೊ ಸ್ಟ್ರೆಂತ್ ಏನು ಅಂತ ಹೇಳೋದಾದ್ರೆ 18 ಸ್ಟೇಟ್ಸ್ಗಳಲ್ಲಿ ಅಂದರೆ 18 ರಾಜ್ಯಗಳಲ್ಲಿ, ಬಿಕಾಸ್ ಐ ಟೋಲ್ಡ್ ಯು ಬಿಗ್ ಅಂಡ್ ಮಿಡ್ ಸೈಜ್ಡ್ ಅಂತ ಹೇಳಿದೆ, ದೊಡ್ಡ ಮತ್ತು ಮಧ್ಯಮ ಗಾತ್ರದ ರಾಜ್ಯಗಳಲ್ಲಿ 18 ರಾಜ್ಯಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಮೊದಲ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥದ್ದು ಒಂದು ಸಾಧನೆ ಆಗಿರುತ್ತೆ. ಸೊ ಲೋಯೆಸ್ಟ್ ಪೊಲೀಸ್ ಆಫೀಸರ್ ವೇಕೆನ್ಸಿ ಅಂದರೆ ನಮ್ಮ ಭಾರತ ದೇಶದಲ್ಲಿಯೇ ಈ ಒಂದು ಪೊಲೀಸ್ ಇಲಾಖೆಯಲ್ಲಿ ವೇಕೆನ್ಸಿ ಅಂತಕ್ಕಂಥದ್ದು ಬಹಳ ಕಡಿಮೆ ಇರುತ್ತೆ. ಇದರ ಅರ್ಥ ಏನು ಅಂದರೆ ಸೊ ಕಾಲಕ್ಕೆ ರೆಕ್ರೂಟ್ಮೆಂಟ್ ಅನ್ನ ಮಾಡಿ ಪೊಲೀಸ್ ಇಲಾಖೆಯಲ್ಲಿ ಬೇಕಾಗಿರ್ತಕ್ಕಂಥ ಸಿಬ್ಬಂದಿಗಳನ್ನ ಫಿಲ್ ಮಾಡಿರ್ತಕ್ಕಂಥ ಏಕೈಕ ರಾಜ್ಯವಾಗಿ ನಮ್ಮ ಕರ್ನಾಟಕವನ್ನ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಲಾಸ್ಟ್ 4-5 ಇಯರ್ಸ್ ಇಂದ ಇದು ಸ್ವಲ್ಪ ಬ್ಯಾಕ್ಲಾಗ್ ಆಗಿರ್ಬೋದು. ಬಟ್ ಇದಕ್ಕಿಂತ ಮುಂಚೆ ಆನ್ ಡೇಟ್ ಆಗಿ ಒಂದು ರೆಕ್ರೂಟ್ಮೆಂಟ್ ಪ್ರೋಸೆಸ್ ಅನ್ನ ನಡೆಸಿರ್ತಾರೆ. ಇವನ್ ಈ ಒಂದು ಇಂಟರ್ನಲ್ ರಿಸರ್ವೇಶನ್ ಆದ ನಂತರ ಮತ್ತೆ ಅದು ಬ್ಯಾಕ್ ಟು ಓಲ್ಡ್ ಚಾರ್ಮ್ ಏನಿದೆ ಅದೇ ರೀತಿ ಮುಂದುವರಿತಕ್ಕಂಥ ಸಾಧ್ಯತೆಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಕರ್ನಾಟಕದಲ್ಲಿ ಕೇವಲ 1.2% ಆಫ್ ದಿ ವೇಕೆನ್ಸೀಸ್ ಅನ್ನ ಮಾತ್ರ ನಾವು ನೋಡಬಹುದಾಗಿರುತ್ತೆ. ಸೊ ಇದು ನಮ್ಮ ಭಾರತ ದೇಶದಲ್ಲಿಯೇ ಅತಿ ಕಡಿಮೆ ಈ ಗ್ಯಾಪ್ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಬೇರೆ ರಾಜ್ಯಗಳಲ್ಲಿ ವೇಕೆನ್ಸಿಗೂ ಮತ್ತೆ ಅವ್ರು ಮಾಡ್ತಾ ಇರ್ತಕ್ಕಂಥ ರಿಕ್ರೂಟ್ಮೆಂಟ್ಗೂ ಸಾಕಷ್ಟು ಗ್ಯಾಪ್ ಇರುತ್ತೆ. ಬಟ್ ಕರ್ನಾಟಕದಲ್ಲಿ ವೇಕೆನ್ಸೀಸ್ಗೂ ರಿಕ್ರೂಟ್ಮೆಂಟ್ಗೂ ಬಹಳ ಕಡಿಮೆ ಗ್ಯಾಪ್, ಅಂದ್ರೆ ಪರ್ಟಿಕ್ಯುಲರ್ಲಿ ಈ ಡಿಪಾರ್ಟ್ಮೆಂಟ್ ನಾನು ಹೇಳ್ತಿರ್ತಕ್ಕಂಥದ್ದು ಸೊ ಬಹಳ ಕಡಿಮೆ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಅದಾದ್ಮೇಲೆ SC ST OBC ಕೋಟಾಸ್ ಮೆಟ್ ಇನ್ ಪೊಲೀಸ್ ಅಂಡ್ ಜುಡಿಷಿಯರಿ, ಅಂದ್ರೆ SC ST
ಮತ್ತೆ OBC ಅವರಿಗೆ ಬೇಕಾಗಿರ್ತಕ್ಕಂಥ ಕೋಟಾ ಅಥವಾ ಮೀಸಲಾತಿ ಏನಿರುತ್ತೆ ಅದು ಪೊಲೀಸ್ ಇಲಾಖೆಯಲ್ಲೂ ಕೂಡ ಮತ್ತೆ ಜುಡಿಷಿಯರಿ ನ್ಯಾಯ ವ್ಯಾಪ್ತಿಯಲ್ಲೂ ಕೂಡ ಸೊ ಅದು ಬಹಳಷ್ಟು ಮೀಟ್ ಮಾಡಿರ್ತಕ್ಕಂಥ ರಾಜ್ಯ ನಮ್ಮ ಕರ್ನಾಟಕ ರಾಜ್ಯವಾಗಿರುತ್ತೆ. ಹೈಯೆಸ್ಟ್ ಪ್ಯಾರಾ ಲೀಗಲ್ ವಾಲಂಟಿಯರ್ಸ್ ಅಂದ್ರೆ ಈ ಒಂದು ಪ್ಯಾರಾ ಲೀಗಲ್ ವಾಲಂಟಿಯರ್ಸ್ ಏನಿರ್ತಾರೆ ಅವರು ನಮ್ಮ ಕರ್ನಾಟಕದಲ್ಲಿ ಅತ್ಯಧಿಕವಾಗಿರ್ತಾರೆ. 1,00,000 ಪಾಪ್ಯುಲೇಷನ್ಗೆ 7.6 ಪ್ಯಾರಾ ಲೀಗಲ್ ವಾಲಂಟಿಯರ್ಸ್ ಅಂದ್ರೆ ಈ ಒಂದು ಕಾನೂನು ಸಲಹೆಗಳನ್ನ ನೀಡ್ತಕ್ಕಂಥ ಈ ವಾಲಂಟಿಯರ್ಸ್ ಏನಿರ್ತಾರೆ ಸೊ ಅವರು ನಮ್ಮ ಕರ್ನಾಟಕದಲ್ಲಿ ಅತ್ಯಧಿಕವಾಗಿ ಇರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಅದ್ರ ಜೊತೆಗೆ 33% ವಿಮೆನ್ ಇನ್ ಪ್ರಿಸನ್ ಸ್ಟಾಫ್ ಅಂದ್ರೆ ಜೈಲಿನಲ್ಲಿ ಇರ್ತಕ್ಕಂಥ ಮಹಿಳಾ ಪೊಲೀಸ್ ಸಿಬ್ಬಂದಿಗಳು 33% ಇರ್ತಾರೆ. ದಿಸ್ ಇಸ್ ಹೈಯೆಸ್ಟ್ ಇನ್ ಇಂಡಿಯಾ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಎಷ್ಟು ಪರ್ಸೆಂಟೇಜ್ ಆಫ್ ವಿಮೆನ್ ಪ್ರಿಸನರ್ಸ್ ಅಂದ್ರೆ ಐ ಮೀನ್ ಟು ಸೇ ವಿಮೆನ್ ಪೊಲೀಸ್ ಮಹಿಳಾ ಪೊಲೀಸ್ ಜೈಲಿನಲ್ಲಿ ಇರ್ತಕ್ಕಂಥ ಮಹಿಳಾ ಪೊಲೀಸರು ಜೈಲನ್ನ ನೋಡಿಕೊಳ್ತಕ್ಕಂಥ ಅಥವಾ ಅಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಮಹಿಳಾ ಪೊಲೀಸರು 33% ಇರ್ತಾರೆ. ಅರ್ಥ ಮಾಡ್ಕೊಳ್ಳಿ, ದಿಸ್ ಇಸ್ ನಾಟ್ ಟೋಟಲ್ ಪೊಲೀಸ್ ನಾನು ಹೇಳ್ತಾ ಇರ್ತಕ್ಕಂಥದ್ದು ಪ್ರಿಸನ್ ಸ್ಟಾಫ್ ಮಾತ್ರ. ಟೋಟಲ್ ಪೊಲೀಸ್ ಮೇಲೆ ಆಮೇಲೆ ಬರ್ತೇನೆ. ಸೊ ಪ್ರಿಸನ್ ಅಲ್ಲಿ ಮಾತ್ರ ಅಂದ್ರೆ ಜೈಲಿನಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಮಹಿಳಾ ಸಿಬ್ಬಂದಿ ಮಾತ್ರ 33% ನಮ್ಮ ಕರ್ನಾಟಕದಲ್ಲಿರ್ತಾರೆ. ಇದು ನಮ್ಮ ಭಾರತ ದೇಶದಲ್ಲಿಯೇ ಹೈಯೆಸ್ಟ್ ಆಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಅಂಡ್ 93% ಪ್ರಿಸನ್ಸ್ ವಿತ್ ವಿಡಿಯೋ ಕಾನ್ಫರೆನ್ಸಿಂಗ್ ಅಂದ್ರೆ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ 93% ಜೈಲುಗಳಲ್ಲಿ ವಿಡಿಯೋ ಕಾನ್ಫರೆನ್ಸಿಂಗ್ ಫೆಸಿಲಿಟಿಯನ್ನ ಹೊಂದಿರತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. And 44% women panel lawyers ಹೈಯೆಸ್ಟ್ ಇನ್ ದ ಕಂಟ್ರಿ ಅಂದ್ರೆ ವಿಮೆನ್ ಪ್ಯಾನಲ್ ಲಾಯರ್ಸ್ ಅಂದ್ರೆ ಮಹಿಳೆಯನ್ನ ಹೊಂದಿರತಕ್ಕಂಥ ಲಾಯರ್ ಪ್ಯಾನೆಲ್ಗಳು 44% ಅನ್ನ ಹೊಂದಿರುತ್ತೆ. ಇದು ಕೂಡ ನಮ್ಮ ಭಾರತ ದೇಶದಲ್ಲಿ ಹೈಯೆಸ್ಟ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇವೆಲ್ಲವನ್ನ ನೀವು ಈ ಪಾಸಿಟಿವ್ ಸೆಕ್ಷನ್ ಅಲ್ಲಿ ಬರೀಬಹುದಾಗಿರುತ್ತೆ. ಈಗ ಶಾರ್ಟ್ ಕಮಿಂಗ್ಸ್ ಏನು ಕುಂದುಕೊರತೆಗಳಿದೆ ಅಂತ ನಾವು ನೋಡೋದಾದ್ರೆ 80% ಅಂಡರ್ ಟ್ರಯಲ್ ಪ್ರಿಸ್ನರ್ಸ್ ಅಂದ್ರೆ ಈ ವಿಚಾರಣಾಧೀನ ಕೈದಿಗಳು ಅಂತ ನಾವೇನು ಹೇಳ್ತೇವೆ ಅಂದರೆ ಆಪಾದಿತರ ಸಂಖ್ಯೆ ಬಹಳ ಜಾಸ್ತಿ ಇರುತ್ತೆ. ಅಂದರೆ ಅವ್ರ ಮೇಲೆ ಇನ್ನೂ ಅವರು ಅಪರಾಧ ಮಾಡಿದ್ದಾರೆ ಅನ್ನೋದನ್ನ ಇನ್ನೂ ಪ್ರೂವ್ನೇ ಮಾಡೋಕ್ಕಾಗಿಲ್ಲ. ಆ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿ 80% ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ದಿಸ್ ಈಸ್ ಹೈಯೆಸ್ಟ್ ಸಿನ್ಸ್ 2015ಗೆ ನಾವು ಹೋಲಿಕೆ ಮಾಡಿಕೊಂಡಾಗ 2015ಇಂದ ನಾವು ಹೋಲಿಕೆ ಮಾಡಿಕೊಂಡಾಗ ಈಗ ಅದು ಹೈಯೆಸ್ಟ್ಗೆ ತಲುಪಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ವಿಚಾರಣಾಧೀನ ಕೈದಿಗಳು ಅಥವಾ ವಿಚಾರಣಾಧೀನ ಆಪಾದಿತರು ನಮ್ಮ ಕರ್ನಾಟಕದಲ್ಲಿ 80% ಇರತಕ್ಕಂಥದ್ದು ಒಂದು ನೆಗೆಟಿವ್ ಆಗಿರುತ್ತೆ. ಅದರ ಅರ್ಥ ಏನು ಅಂದ್ರೆ ಸೊ ಇವರಿಗೆ ಬೇಗ ಟ್ರಯಲ್ ಮಾಡಿ, ಯಾಕಂದ್ರೆ ಅವರು ಆಪಾದಿತರಾಗಿದ್ದರೆ ಶಿಕ್ಷೆಗೆ ಒಳಗಾಗಿರ್ಬೇಕಾಗಿರುತ್ತೆ, ಆಪಾದಿತರಾಗಿಲ್ಲದಿದ್ದರೆ ಅವ್ರನ್ನ ಬಿಡುಗಡೆ ಅಪರಾಧ ಮಾಡಿಲ್ಲದಿದ್ದರೆ ಅವ್ರನ್ನ ಬಿಡುಗಡೆ ಮಾಡಬೇಕಾಗಿರುತ್ತೆ. ಸೊ ಅದರಿಂದ ಫಾಸ್ಟರ್ ಟ್ರಯಲ್ಸ್ ಅಂತಕ್ಕಂಥದ್ದು ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಬರುತ್ತೆ ಓನ್ಲಿ 9% ವಿಮೆನ್ ಇನ್ ಪೊಲೀಸ್. ಸೊ ದಿಸ್ ಇಸ್ ವಾಟ್ ಈಸ್ ಒನ್ ಆಫ್ ದಿ ಡ್ರಾಬ್ಯಾಕ್ಸ್. ಸೊ ಕೇವಲ ನಮ್ಮ ಟೋಟಲ್ ಪೊಲೀಸ್ ಸಿಬ್ಬಂದಿಯನ್ನು ತೆಗೆದುಕೊಂಡಾಗ ಕೇವಲ 9% ಅಷ್ಟು ಮಾತ್ರ ನಾವು ಮಹಿಳಾ ಸಿಬ್ಬಂದಿಯನ್ನು ನೋಡಬಹುದಾಗಿರುತ್ತೆ. ಬಟ್ ಪ್ರಿಸನ್ ಸ್ಟಾಫ್ ಅಲ್ಲಿ ಮಾತ್ರ 33% ಇರ್ತಾರೆ. ಬಟ್ ಓವರ್ ಆಲ್ ಪೊಲೀಸನ್ನು ತೆಗೆದುಕೊಂಡಾಗ ಕೇವಲ 9% ಇರೋದನ್ನು ನಾವು ನೋಡಬಹುದಾಗಿರುತ್ತೆ. ಓನ್ಲಿ 6% ವಿಮೆನ್ ಅಟ್ ಆಫೀಸರ್ ಲೆವೆಲ್ ಇನ್ ಪೊಲೀಸ್. ಅಂದ್ರೆ ಈ ಒಂದು ಆಫೀಸರ್ ಹಂತದಲ್ಲಿ ಮಹಿಳಾ ಒಂದು ಪ್ರಾತಿನಿಧ್ಯ ಅಂತಕ್ಕಂಥದ್ದು ಕೇವಲ 6% ಇರತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಕೂಡ ಬಹಳ ಕಡಿಮೆ ಇರುತ್ತೆ. ಅದ್ರ ಜೊತೆಗೆ ವಿಲೇಜ್ ಲೀಗಲ್ ಕ್ಲಿನಿಕ್ಸ್ ಡ್ರಾಪ್ ಫ್ರಮ್ 157 to 32. ಅಂದರೆ ಗ್ರಾಮೀಣ ಮಟ್ಟದಲ್ಲಿ ಈ ಒಂದು ಲೀಗಲ್ ಕ್ಲಿನಿಕ್ಸ್ ಅಂತ ಇತ್ತು. ಸೊ ಈ ಒಂದು ಲೀಗಲ್ ಕ್ಲಿನಿಕ್ಸ್ ಅಥವಾ ಕಾನೂನು ಸಲಹೆಗಳನ್ನು ನೀಡ್ತಕ್ಕಂಥದ್ದು ಅದು 157 ಇದ್ದಿದ್ದು ಈಗ ಕಡಿಮೆ ಆಗಿ ಅದು 32ಕ್ಕೆ ಕುಸಿದಿರ್ತಕ್ಕಂಥದ್ದು ಕೂಡ ಒಂದು ನೆಗೆಟಿವ್ ಫ್ಯಾಕ್ಟರ್ ಆಗಿರುತ್ತೆ. ಅಂಡ್ 74% ವೇಕೆನ್ಸಿ ಅಮಾಂಗ್ ಪ್ರಿಸನ್ ಮೆಡಿಕಲ್ ಸ್ಟಾಫ್ ಅಂದರೆ ಜೈಲಿನಲ್ಲಿರ್ತಕ್ಕಂಥ ಮೆಡಿಕಲ್ ಸ್ಟಾಫ್ ಅಲ್ಲಿ 74% ವೇಕೆನ್ಸಿ ಇರುತ್ತೆ. 64% ವೇಕೆನ್ಸಿ ಅಮಾಂಗ್ ಪ್ರಿಸನ್ ಮೆಡಿಕಲ್ ಸ್ಟಾಫ್ ಅಂದರೆ ಪ್ರಿಸನ್ ಮೆಡಿಕಲ್ ಸ್ಟಾಫ್ ಆಫೀಸರ್ಸ್ ಅಲ್ಲಿ 74% ವೇಕೆನ್ಸಿ, ಸ್ಟಾಫ್ ಅಲ್ಲಿ 64% ವೇಕೆನ್ಸಿಯನ್ನು ಹೊಂದಿರುತ್ತೆ. ಸೊ ಇವೆಲ್ಲವನ್ನ ನಾವು ನೆಗೆಟಿವ್ಸ್ ಅಲ್ಲಿ ಬರೀಬಹುದಾಗಿರುತ್ತೆ. ಸೊ ಇಷ್ಟು ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಈ ಜುಡಿಷಿಯರಿಗೆ ಬಂದಾಗ ಇನ್ಕ್ಲೂಡಿಂಗ್ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲಿ ಪಾಸಿಟಿವ್ ಇದೆ ಎಲ್ಲಿ ನೆಗೆಟಿವ್ ಇದೆ ಅನ್ನೋದನ್ನ ನಾವಿಲ್ಲಿ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿರ್ತೇವೆ. ಸೊ ಈ ಒಂದು ರಿಪೋರ್ಟ್ ನ ಪ್ರಕಾರ ಈ ಜಸ್ಟಿಸ್ ಡೆಲಿವರಿ
ಜನವರಿಯಲ್ಲಿ ನಮ್ಮ ಕರ್ನಾಟಕ 18 ಲಾರ್ಜ್ ಮತ್ತೆ ಮಿಡ್ ಸೈಜ್ಡ್ ಸ್ಟೇಟ್ಸ್ಗಳಲ್ಲಿ ಮೊದಲ ರ್ಯಾಂಕಿಂಗ್ ಅನ್ನ ಪಡೆದುಕೊಂಡಿರುತ್ತೆ. ಸೊ ಅದ್ರ ಜೊತೆಗೆ ಸಾಕಷ್ಟು ಚಾಲೆಂಜಸ್ ಅನ್ನ ಕೂಡ ಫೇಸ್ ಮಾಡ್ತಾ ಇದೆ. ಅದೇನೇನು ಚಾಲೆಂಜಸ್ ಅನ್ನೋದನ್ನ ನಾನು ಈಗಾಗಲೇ ಎಕ್ಸ್ಪ್ಲೈನ್ ಮಾಡಿರ್ತೇನೆ. ಬಟ್ ನಿಮಗೆ PDF ಬಂದಾಗ ಮತ್ತೆ ಅದು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಆಗಿರುತ್ತೆ. ನಾನು ಕೇವಲ ಚಾರ್ಟ್ ಅಲ್ಲಿ ಮಾತ್ರ ಎಕ್ಸ್ಪ್ಲೈನ್ ಮಾಡಿದ್ದೆ. ಸೊ ಇಲ್ಲಿ ಈ ತರ ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ಕೂಡ ಅದು ಎಕ್ಸ್ಪ್ಲೈನ್ ಆಗಿರುತ್ತೆ. ಸೊ ನಮ್ಮ ಕರ್ನಾಟಕ ರಾಜ್ಯ ಈಗ ಫಸ್ಟ್ ಪೊಸಿಷನ್ ಅನ್ನ ರಿಟೈನ್ ಮಾಡ್ಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಈಗ ನ್ಯಾಷನಲ್ ಲೆವೆಲ್ ಅಲ್ಲಿ ನಾವು ಮಾತಾಡಿದಾಗ ನಾವು ಇಷ್ಟೊತ್ತು ಮಾತಾಡಿರ್ತಕ್ಕಂಥದ್ದು ಸ್ಟೇಟ್ ಲೆವೆಲ್ ಅಲ್ಲಿ ಮಾತ್ರ ಮಾತಾಡಿದ್ದೇವೆ. ರಾಷ್ಟ್ರೀಯ ಮಟ್ಟದಲ್ಲಿ ನಾವು ಮಾತಾಡಿದಾಗ ಓವರ್ 5 crore ಕೇಸಸ್ ಆರ್ ಪೆಂಡಿಂಗ್ ಇನ್ ಇಂಡಿಯಾ. ಸೊ ನಮ್ಮ ಭಾರತ ದೇಶದಲ್ಲಿ 5 ಕೋಟಿ ಮೊಕದ್ದಮೆಗಳು ಇನ್ನೂ ಕೂಡ ಪ್ರಕರಣಗಳು ಬಾಕಿ ಉಳಿದಿರುತ್ತೆ. ಅದರ ಅರ್ಥ ಏನು ಅಂದ್ರೆ ಈ 5 ಕೋಟಿಯಲ್ಲಿ ಬಹಳಷ್ಟು ಜನರು ಅಪರಾಧ ಮಾಡದೇ ಇರತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಅವ್ರಿಗೂ ಕೂಡ ಈ ಒಂದು ಮುಕ್ತಿ ಸಿಗದೇ ಇರತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ನಮ್ಮ ಭಾರತ ದೇಶದಲ್ಲಿ ತುಂಬಾ ಸ್ಲೋ ಜುಡಿಷಿಯಲ್ ಸಿಸ್ಟಮ್ ಇರ್ತಕ್ಕಂಥದ್ದನ್ನ ಈ ಸಂಖ್ಯೆಗಳನ್ನ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಸೊ ಅದಾದ್ಮೇಲೆ ಸಮ್ ಪ್ರಿಸನ್ಸ್ ಆಪರೇಟ್ ಓವರ್ 200% ಆಕ್ಯುಪೆನ್ಸಿ. ಅಂದ್ರೆ ಕೆಲವೊಂದು ಜೈಲುಗಳಲ್ಲಿ ಅವರ ಕೆಪಾಸಿಟಿ ಎಷ್ಟಿರುತ್ತೆ. ಫಾರ್ ಎಕ್ಸಾಂಪಲ್ 100 ಜನ ಕೆಪಾಸಿಟಿ ಇದ್ರೆ ಅಲ್ಲಿ 200 ಜನರನ್ನ ಹೌಸಿಂಗ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಬಹಳ ಕೆಟ್ಟದಾಗಿರ್ತಕ್ಕಂಥ ಒಂದು ಪರಿಸ್ಥಿತಿಯಾಗಿ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈ ಒಂದು ಇಂಡಿಯನ್ ಜಸ್ಟಿಸ್ ರಿಪೋರ್ಟ್ ಈ ಒಂದು ವರದಿಯ ಬಗ್ಗೆ ನಾವು ಬೇಸಿಕ್ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಇಟ್ ಇಸ್ ಇಂಡಿಯಾಸ್ ಓನ್ಲಿ ಕಾಂಪ್ರಹೆನ್ಸಿವ್ ಕ್ವಾಂಟಿಟೇಟಿವ್ ಇಂಡೆಕ್ಸ್ ದಟ್ ರ್ಯಾಂಕ್ ಸ್ಟೇಟ್ಸ್ ಬೇಸ್ಡ್ ಆನ್ ದೇರ್ ಜಸ್ಟಿಸ್ ಡೆಲಿವರಿ ಕೆಪಾಸಿಟಿ. ಅಂದ್ರೆ ಒಂದು ರಾಜ್ಯದಲ್ಲಿ ಅಥವಾ ನಮ್ಮ ಭಾರತ ದೇಶದಲ್ಲಿ ಏಕೈಕ ಸಮಗ್ರ ಪರಿಮಾಣಾತ್ಮಕ ಸೂಚ್ಯಾಂಕ. ಬಿಕಾಸ್ ನಾವಿಲ್ಲೆಲ್ಲ ಸಂಖ್ಯೆಗಳನ್ನೇ ನೋಡಿದ್ದೇವೆ. ಎಷ್ಟು ಕೇಸಸ್ ಅನ್ನ ಅವರು ಸಾಲ್ವ್ ಮಾಡ್ತಾ ಇದ್ದಾರೆ, ಎಷ್ಟು ಪೆಂಡಿಂಗ್ ಇದೆ, ಎಷ್ಟು ಪೊಲೀಸ್ ಆಫೀಸರ್ಸ್ ಇದ್ದಾರೆ, ಇವೆಲ್ಲವನ್ನ ನಾವು ಸಂಖ್ಯೆಗಳಿಂದ ನೋಡೋದ್ರಿಂದ ಇದು ಕ್ವಾಲಿಟೇಟಿವ್ ಆಗಿರೋದಿಲ್ಲ, ಕ್ವಾಂಟಿಟೇಟಿವ್ ಇಂಡೆಕ್ಸ್ ಆಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ರಾಜ್ಯಗಳು ಅವು ಎಷ್ಟರ ಮಟ್ಟಿಗೆ ನ್ಯಾಯ ವಿತರಣಾ ಸಾಮರ್ಥ್ಯವನ್ನ ಹೊಂದಿವೆ ಅದನ್ನ ಈ ಸಾಮರ್ಥ್ಯವನ್ನ ಬಿಡುಗಡೆ ಮಾಡತಕ್ಕಂತ ಏಕೈಕ ರ್ಯಾಂಕಿಂಗ್ ಆಗಿ ನಾವು ಭಾರತ ನ್ಯಾಯ ವರದಿಯ ಬಗ್ಗೆ ನಾವು ಹೇಳ್ಬೋದಾಗಿರುತ್ತೆ. ಸೊ ಈ ಒಂದು ನ್ಯಾಯ ವರದಿಯನ್ನ 4 ಪಿಲ್ಲರ್ಸ್ ಅಥವಾ 4 ಆಧಾರ ಸ್ತಂಭಗಳ ಮೇಲೆ ಬಿಡುಗಡೆ ಮಾಡಲಾಗುತ್ತೆ. ಸೊ ಮೊದಲನೇದನ್ನ ಪೊಲೀಸ್, ಆ ರಾಜ್ಯದಲ್ಲಿರ್ತಕ್ಕಂಥ ಪೊಲೀಸ್ ವ್ಯವಸ್ಥೆ, ಜುಡಿಷಿಯರಿ ಆ ರಾಜ್ಯದಲ್ಲಿರ್ತಕ್ಕಂಥ ನ್ಯಾಯಾಂಗ ವ್ಯವಸ್ಥೆ, ಪ್ರಿಸನ್ಸ್ ಆ ರಾಜ್ಯದಲ್ಲಿರ್ತಕ್ಕಂಥ ಕಾರಾಗೃಹಗಳು, ಆ ರಾಜ್ಯದಲ್ಲಿರ್ತಕ್ಕಂಥ ಲೀಗಲ್ ಏಡ್ ಅಥವಾ ಕಾನೂನು ನೆರವು ಎಷ್ಟರ ಮಟ್ಟಿಗಿದೆ. ಸೊ ಈ 4 ಆಧಾರ ಸ್ತಂಭಗಳ ಮೇಲೆ ಈ ಒಂದು ವರದಿಯನ್ನ ಬಿಡುಗಡೆ ಮಾಡಲಾಗುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ವಿಶ್ವದ ಮೊದಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಚಾಲಿತ ಚಿನ್ನ ಕರಗಿಸುವ ATM ಅನ್ನು ಯಾವ ಕಂಪನಿ ಪ್ರಾರಂಭಿಸಿದೆ? ಸೊ ವಿಚ್ ಕಂಪನಿ ಹ್ಯಾಸ್ ಲಾಂಚ್ ದಿ ವರ್ಲ್ಡ್ಸ್ ಫಸ್ಟ್ AI ಪವರ್ಡ್ ಗೋಲ್ಡ್ ಮೆಲ್ಟಿಂಗ್ ATM? ಏನಿದು ಗೋಲ್ಡ್ ಮೆಲ್ಟಿಂಗ್ ATM ಅಂದ್ರೆ ಸೊ ನಮ್ಮ ಬಳಿ ಚಿನ್ನ ಇದ್ದಾಗ ಅದನ್ನ ತಗೊಂಡೋಗಿ ಕ್ಯಾಶ್ ಆಗಿ ನಾವು ಕನ್ವರ್ಟ್ ಮಾಡ್ಕೊಂಡು ಬರ್ಬೋದು. ಅದೊಂದೇ ಅಲ್ಲ, ನಾವು ಚಿನ್ನವನ್ನ ಖರೀದಿ ಕೂಡ ಮಾಡ್ಬೋದು. ಅಂದ್ರೆ ಜ್ಯುವೆಲರಿಯನ್ನ ನಾವು ಖರೀದಿ ಕೂಡ ಮಾಡ್ಬೋದು, ಮಾರ್ಟ್ಗೇಜ್ ಮಾಡ್ಬೋದು, ಅಡವಿಡಬಹುದು. ಈ ಎಲ್ಲ ರೀತಿಯ ಫೆಸಿಲಿಟಿಗಳನ್ನ ATM ಮುಖಾಂತರ ಈಗ ಲಾಂಚ್ ಮಾಡಲಿದ್ದಾರೆ. ಸೊ ಯಾರು ಈ ರೀತಿಯ ಒಂದು ಗೋಲ್ಡ್ ಮೆಲ್ಟಿಂಗ್ ATM ಅನ್ನ ಲಾಂಚ್ ಮಾಡ್ತಾ ಇದ್ದಾರೆ ಅಂದ್ರೆ ಸೊ ಇದಕ್ಕೆ ಸರಿಯಾದ ಉತ್ತರ ಗೋಲ್ಡ್ ಸಿಕ್ಕಾ ಲಿಮಿಟೆಡ್ ಅಂತ ಹೇಳ್ತೇವೆ. ಇದೊಂದು ಹೈದರಾಬಾದ್ ಮೂಲದ ಕಂಪನಿ ಆಗಿರುತ್ತೆ. ಸೊ ಇವರು ಪ್ರಪಂಚದ ಮೊಟ್ಟ ಮೊದಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಕೃತಕ ಬುದ್ಧಿಮತ್ತೆ ಆಧಾರಿತವಾಗಿರ್ತಕ್ಕಂಥ ಗೋಲ್ಡ್ ಮೆಲ್ಟಿಂಗ್ ATM ಅನ್ನ ಈಗ ಲಾಂಚ್ ಮಾಡ್ತಾ ಇದ್ದಾರೆ. ಸಪೋಸ್ ನಾವೇನಾದ್ರೂ ಜ್ಯುವೆಲರಿ ಖರೀದಿ ಮಾಡಬೇಕಾಗಿದ್ರೆ ಯೂಶುವಲಿ ಜ್ಯುವೆಲರಿ ಶಾಪ್ಗೆ ಹೋದಾಗ ಅದರ ವಿನ್ಯಾಸ, ಡಿಸೈನ್ ಆಗಿರ್ಬೋದು ಎಲ್ಲವನ್ನ ನಾವು ಚೆಕ್ ಮಾಡ್ತೇವೆ. ಬಟ್ ಇದು ATM ಆಗಿರೋದ್ರಿಂದ ವರ್ಚುವಲಿ ಚೆಕ್ ಮಾಡಲಾಗುತ್ತೆ. ಅಂದ್ರೆ ನಮ್ಮ ಫೇಸ್ ಏನಿರುತ್ತೆ, ಸೊ ನಾವು ಸೆಲೆಕ್ಟ್ ಮಾಡ್ತಕ್ಕಂಥ ಜ್ಯುವೆಲರಿ ಆ ಒಂದು ಇಮೇಜ್ ನಮಗೆ ಮೂಡುತ್ತೆ. ಆ ಒಂದು ಇಮೇಜ್ ನ ಮುಖಾಂತರ ನಾವು ಆ ಜ್ಯುವೆಲರಿಯನ್ನ ಸೆಲೆಕ್ಟ್ ಮಾಡಬಹುದಾಗಿರುತ್ತೆ. ಸೊ ಈ ರೀತಿಯ ಸಿಸ್ಟಮ್ ಅನ್ನ ಈಗ ಪ್ರಾರಂಭ ಮಾಡಲಾಗಿರುತ್ತೆ. ಸೊ ಇದನ್ನ ಪ್ರಾರಂಭ ಮಾಡಿರ್ತಕ್ಕಂಥವ್ರು ಗೋಲ್ಡ್ ಸಿಕ್ಕಾ ಲಿಮಿಟೆಡ್ ಆಗಿರುತ್ತೆ. ಇದೊಂದು ಹೈದರಾಬಾದ್ ಬೇಸ್ಡ್ ಕಂಪನಿ ಆಗಿರುತ್ತೆ. ಸೊ ದಿಸ್ ಇಸ್ ವರ್ಲ್ಡ್ಸ್ ಫಸ್ಟ್ AI ಪವರ್ಡ್ ಗೋಲ್ಡ್ ಮೆಲ್ಟಿಂಗ್ ATM ಆಗಿರುತ್ತೆ. So it builds upon the success of India's first real-time gold ATM introduced in 2022. So ಅಂದ್ರೆ 2022ರಲ್ಲಿ ಭಾರತದ ಮೊದಲ ನೈಜ ಸಮಯದ ಚಿನ್ನದ ATM ಅನ್ನ ಲಾಂಚ್ ಮಾಡಿರ್ತಕ್ಕಂಥ ಯಶಸ್ಸು ಏನಿರುತ್ತೆ, ಸೊ ಅದರ ಮುಂದುವರೆದ ಭಾಗವಾಗಿ ಈ ಒಂದು ಗೋಲ್ಡ್ ಮೆಲ್ಟಿಂಗ್ ATM ಅನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ATM ನಲ್ಲಿ ಯು ಕ್ಯಾನ್ ಬೈ ಗೋಲ್ಡ್ ಖರೀದಿ ಮಾಡಬಹುದು, ಸೆಲ್ ಮಾರಾಟ ಮಾಡಬಹುದು, ಎಕ್ಸ್ಚೇಂಜ್ ಅಂದ್ರೆ ವಿನಿಮಯ ಮಾಡ್ಕೊಳ್ಬಹುದು, ಲೀಸ್ ಅಥವಾ ಅಡವಿಡಬಹುದು, ಡಿಜಿಟೈಸ್ ಮಾಡ್ಕೋಬಹುದು,
ಮಾನಿಟೈಸ್ ಕೂಡ ಮಾಡ್ಕೊಳ್ಬೋದಾಗಿರುತ್ತೆ. ಸೊ ಇಷ್ಟು ಅವಕಾಶಗಳನ್ನ ನಾವು ಈ ಒಂದು ATMs ಅಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ATM ಏನ್ ಮಾಡುತ್ತೆ ಅಂದ್ರೆ ನಾವು ಕೊಡ್ತಕ್ಕಂಥ ಗೋಲ್ಡ್ ಅನ್ನ ಮೆಲ್ಟ್ ಮಾಡಿ ಕರಗಿಸಿ ಅದರ ಪ್ಯೂರಿಟಿಯನ್ನ ಚೆಕ್ ಮಾಡುತ್ತೆ. ಬಿಕಾಸ್ ದೇರ್ ಆರ್ ಡಿಫರೆಂಟ್ ಸ್ಟ್ಯಾಂಡರ್ಡ್ಸ್ ಇನ್ ಗೋಲ್ಡ್. ಸೊ ಆ ಒಂದು ಪ್ಯೂರಿಟಿ ಅಥವಾ ಶುದ್ಧತೆಯನ್ನ ಪರೀಕ್ಷೆ ಮಾಡಲಾಗುತ್ತೆ ಅಂಡ್ ಡಿಸ್ಪ್ಲೇಸ್ ಇಟ್ಸ್ ವ್ಯಾಲ್ಯೂ ಬಿಫೋರ್ ಟ್ರಾನ್ಸ್ಫರಿಂಗ್ ದಿ ಅಮೌಂಟ್. ಅಂದ್ರೆ ಅದು ಎಷ್ಟು ವ್ಯಾಲ್ಯೂ ಬರುತ್ತೆ ಅನ್ನೋದನ್ನ ಸೊ ಅಲ್ಲಿ ಸ್ಕ್ರೀನ್ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಆ ಡಿಸ್ಪ್ಲೇ ಆಗಿರ್ತಕ್ಕಂಥ ವ್ಯಾಲ್ಯೂ ನಾವು ಕ್ಯಾಶ್ ರೂಪದಲ್ಲಿ ಪಡೆಯೋದಿಲ್ಲ, ನಮ್ಮ ಅಕೌಂಟ್ಗೆ ಡೆಪಾಸಿಟ್ ಆಗ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಯೂಸರ್ಸ್ ಕ್ಯಾನ್ ವರ್ಚುವಲಿ ಟ್ರೈ ಆನ್ ಜ್ಯುವೆಲರಿ ಬಿಫೋರ್ ಪರ್ಚೇಸಿಂಗ್. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಸೊ ಆ ಜ್ಯುವೆಲರಿ ನಮ್ಮ ಚಿತ್ರದ ಮೇಲೆ ಇಮೇಜ್ ರೂಪದಲ್ಲಿ ನಾವು ಟ್ರೈ ಮಾಡುವ ಮುಖಾಂತರ ಆ ಜ್ಯುವೆಲರಿಯನ್ನ ನಾವು ಪರ್ಚೇಸ್ ಮಾಡಬಹುದಾಗಿರುತ್ತೆ. ಅಂಡ್ ದಿಸ್ ಇಸ್ ಝೀರೋ ಹ್ಯೂಮನ್ ಇಂಟರ್ಫಿಯರೆನ್ಸ್, ಅಂದ್ರೆ ಯಾವುದೇ ರೀತಿಯ ಮಾನವನ ಹಸ್ತಕ್ಷೇಪವಿಲ್ಲದೆ ನಡೀತಕ್ಕಂಥ ಒಂದು ATM ಆಗಿರುತ್ತೆ. ಸೊ ಈ ಒಂದು ATM ಅಲ್ಲಿ ಈ ಶ್ಯೂರಿಟಿ ಅಂತಕ್ಕಂಥದ್ದು ಅಥವಾ ಈ ಭದ್ರತೆ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆ ಒಂದು ಕಾರಣಕ್ಕಾಗಿ ಇಟ್ ವೆರಿಫೈಸ್ ಆಧಾರ್ ಅಂಡ್ ID ಪ್ರೂಫ್, ಆಧಾರ್ ಕಾರ್ಡ್ ಮತ್ತೆ ನಮ್ಮ ಒಂದು ಗುರುತಿನ ಒಂದು ಪ್ರೂಫ್ ಅನ್ನ ಐಡೆಂಟಿಫೈ ಮಾಡುತ್ತೆ. ಇಫ್ ಎನಿ ಕ್ರಿಮಿನಲ್ ರೆಕಾರ್ಡ್ಸ್ ಆರ್ ಡಿಟೆಕ್ಟೆಡ್, ಅಂದ್ರೆ ನಮ್ಮ ಒಂದು ID ಮೇಲೆ ಏನಾದರೂ ಕ್ರಿಮಿನಲ್ ರೆಕಾರ್ಡ್ಸ್ ಡಿಟೆಕ್ಟ್ ಆದ್ರೆ ಸೊ ನಮ್ಮ ಗೋಲ್ಡ್ ಅಲ್ಲೇ ಹೋಲ್ಡ್ ಆಗುತ್ತೆ ಮತ್ತೆ ಪೊಲೀಸ್ ಇಲಾಖೆಗೆ ಒಂದು ಮೆಸೇಜ್ ಅನ್ನ ಕಳಿಸಲಾಗುತ್ತೆ. ಸೊ ಅದರಿಂದ ಯಾರಾದರೂ ಈ ಒಂದು ಫ್ರಾಡ್ ಅಥವಾ ಏನಾದರೂ ಅವರ ಹೆಸರಲ್ಲಿ ಏನಾದರೂ ಕೇಸಸ್ ಇದ್ದಾಗ ಸೊ ಅವರು ಚಿನ್ನವನ್ನ ಡೆಫಿನೆಟ್ಲಿ ಈ ಒಂದು ATMಗಳ ಮುಖಾಂತರ ಕಳೆದುಕೊಳ್ತಕ್ಕಂಥ ಒಂದು ಸಾಧ್ಯತೆಯನ್ನ ಕೂಡ ನಾವು ಗಮನಿಸಬಹುದಾಗಿರುತ್ತೆ. ಸೊ ಆರಂಭಿಕ ಹಂತದಲ್ಲಿ ನಮ್ಮ ಭಾರತ ದೇಶದಾದ್ಯಂತ 100 ATMs ಅನ್ನ ಸ್ಟಾರ್ಟ್ ಮಾಡ್ತಾರೆ ಅಂಡ್ ಥ್ರೂ ಔಟ್ ದ ವರ್ಲ್ಡ್ ಅಂದ್ರೆ ಇಂಟರ್ನ್ಯಾಷನಲಿ 100 ATMಗಳನ್ನ ಪ್ರಾರಂಭ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ get into question number 6. ಭಾರತದ ಚುನಾವಣಾ ಆಯೋಗವು ಪ್ರಾರಂಭಿಸುತ್ತಿರುವ ಹೊಸ ಏಕೀಕೃತ ಡಿಜಿಟಲ್ ವೇದಿಕೆಯ ಹೆಸರೇನು? ಸೊ ವಾಟ್ ಇಸ್ ದ ನೇಮ್ ಆಫ್ ದಿ ನ್ಯೂ ಯೂನಿಫೈಡ್ ಡಿಜಿಟಲ್ ಪ್ಲಾಟ್ಫಾರ್ಮ್ ಬೀಯಿಂಗ್ ಲಾಂಚ್ಡ್ ಬೈ ದಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ? ಅಂದ್ರೆ ಈ ಚುನಾವಣೆಗಳಿಗೆ ಸಂಬಂಧಪಟ್ಟಂತೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನಿದೆ ಸಾಕಷ್ಟು ಆ್ಯಪ್ಗಳನ್ನು ಡೆವಲಪ್ ಮಾಡಿದೆ. ಬಟ್ ಇವಾಗ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲ ಆ್ಯಪ್ಗಳನ್ನು ಏಕೀಕೃತ ಮಾಡಿ ಒಂದೇ ಒಂದು ಆ್ಯಪನ್ನು ಡೆವಲಪ್ ಮಾಡ್ತಾ ಇದ್ದಾರೆ. ಆ ಹೊಸ ಆ್ಯಪ್ನ ಹೆಸರೇನು ಅಂದ್ರೆ ಅದನ್ನು ನಾವು EC-ನೆಟ್ ಅಂತ ಹೇಳ್ತೇವೆ. EC-ನೆಟ್ ಅಂತಕ್ಕಂಥದ್ದು ಇನ್ಮೇಲೆ ಈ ಒಂದು ಎಲೆಕ್ಷನ್ ಸಿಸ್ಟಮ್ಗೆ ಸಂಬಂಧಪಟ್ಟಂತೆ ಏಕೈಕ ಅಧಿಕೃತವಾಗಿರ್ತಕ್ಕಂಥ ಅಪ್ಲಿಕೇಶನ್ ಆಗಿ ನಾವು ನೋಡಬಹುದಾಗಿರುತ್ತೆ. ಸೊ ಹಿಂದೆ ಇರ್ತಕ್ಕಂಥ 40ಕ್ಕಿಂತ ಹೆಚ್ಚು ಮೊಬೈಲ್ ಅಪ್ಲಿಕೇಶನ್ಸ್ ಅಥವಾ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಏನೇ ಆಗಿರ್ಬೋದು ಅವೆಲ್ಲವನ್ನ ಇಂಟಿಗ್ರೇಟ್ ಮಾಡುವ ಮುಖಾಂತರ ಒಂದೇ ಒಂದು ಆಪ್ ಅನ್ನ ಈಗ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಲಾಂಚ್ ಮಾಡ್ತಾ ಇದೆ. ಸೊ ಕಾರಣ ಏನು ಅಂದ್ರೆ ಟು ಸಿಂಪ್ಲಿಫೈ ಯೂಸರ್ ಎಕ್ಸ್ಪೀರಿಯನ್ಸ್, ಅಂದ್ರೆ ತುಂಬಾ ಆಪ್ಸ್ ಗಳಿದ್ದಾಗ ಯಾವ್ದ್ರಲ್ಲಿ ಯಾವ್ದು ಮಾಹಿತಿ ಸಿಗುತ್ತೆ ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ಸೊ ಒಂದೇ ಆಪ್ ಅಲ್ಲಿ ಎಲ್ಲಾ ಮಾಹಿತಿ ಸಿಕ್ಕಿದಾಗ ಅದು ನಮ್ಮ ಒಂದು ವರ್ಕ್ ಏನಿರುತ್ತೆ, ಐ ಮೀನ್ ಟು ಸೇ ನಮ್ಮ ಒಂದು ದಿ ಯೂಸ್ ಆಫ್ ಆಪ್ಸ್ ಏನಿರುತ್ತೆ ಅದು ಸರಳೀಕರಣಗೊಳ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಮುಂಚೆ ಇದ್ದಂತ ವೋಟರ್ ಹೆಲ್ಪ್ ಲೈನ್ ಅಂತ ಸಪರೇಟ್ ಆಗಿತ್ತು, ವೋಟರ್ ಟರ್ನ್ಔಟ್ ಅಂತ ಸಪರೇಟ್ ಆಗಿತ್ತು, ವಿಜಿಲ್ ಅಂತ ವಿಜಿಲ್ ಅಂತ ಸಪರೇಟ್ ಆಗಿತ್ತು, ಸುವಿಧಾ 2.0, ESMS, ಸಕ್ಷಮ್ ಮತ್ತೆ KYC ಆ್ಯಪ್ ಇವೆಲ್ಲ ಬೇರೆ ಬೇರೆ ಇದ್ವು. ಸೊ ಇವೆಲ್ಲವನ್ನ ಈಗ ಇಂಟಿಗ್ರೇಟ್ ಮಾಡಿ EC-ನೆಟ್ ಅಂತಕ್ಕಂಥ ಒಂದು ಆ್ಯಪ್ ಅನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ EC-ನೆಟ್ ಅಂತಕ್ಕಂಥದ್ದು ತುಂಬಾ ಯೂಸರ್ ಫ್ರೆಂಡ್ಲಿ ಆಗಿರುತ್ತೆ. ಇದು ಎಲೆಕ್ಟೋರ್ಸ್ ಅಂದ್ರೆ ಈ ಮತದಾರರಾಗಿರ್ಬೋದು, ಎಲೆಕ್ಷನ್ ಅಫಿಷಿಯಲ್ಸ್ ಆಗಿರ್ಬೋದು, ಪೊಲಿಟಿಕಲ್ ಪಾರ್ಟೀಸ್ ಆಗಿರ್ಬೋದು ಮತ್ತೆ ಸಿವಿಲ್ ಸೊಸೈಟಿ ಆಗಿರ್ಬೋದು, ಎಲ್ಲರಿಗೂ ಕೂಡ ಏನೇನು ಮಾಹಿತಿ ಬೇಕೋ ಅವೆಲ್ಲವನ್ನ ಒದಗಿಸ್ತಕ್ಕಂಥ ಏಕೀಕೃತವಾಗಿರ್ತಕ್ಕಂಥ ಆ್ಯಪ್ ಅನ್ನ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಲಾಂಚ್ ಮಾಡ್ತಾ ಇದೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 7. ಇಗ್ಲಾ ಎಸ್ ಅನ್ನು ಪ್ರಾಥಮಿಕವಾಗಿ ಯಾವ ರೀತಿಯ ರಕ್ಷಣೆಗೆ ಬಳಸಲಾಗುತ್ತದೆ? ದಿ ಇಗ್ಲಾ ಎಸ್ ಇಸ್ ಪ್ರೈಮರ್ಲಿ ಯೂಸ್ಡ್ ಫಾರ್ ವಾಟ್ ಕೈಂಡ್ ಆಫ್ ಡಿಫೆನ್ಸ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅತಿ ಕಡಿಮೆ ವ್ಯಾಪ್ತಿಯ ವಾಯು ರಕ್ಷಣೆ, ವೆರಿ ಶಾರ್ಟ್ ರೇಂಜ್ ಏರ್ ಡಿಫೆನ್ಸ್ ಅಂತ ಹೇಳ್ತೇವೆ. ಸೊ ಇದನ್ನ ನಾವು ರಷ್ಯಾದಿಂದ ಪಡಿತಾ ಇರ್ತಕ್ಕಂಥ ಒಂದು ಡಿಫೆನ್ಸ್ ಆಗಿರುತ್ತೆ. ವೆರಿ ಶಾರ್ಟ್ ರೇಂಜ್ ಅಂದ್ರೆ ಕೇವಲ ಒಂದು 10 ಅಡಿ 11 ಅಡಿ ಅಲ್ಲ, ಇದು ಕಿಲೋಮೀಟರ್ಸ್ ಅಲ್ಲೇ ಹೋಗುತ್ತೆ. ಬಟ್ ಕಂಪೇರ್ ಟು ಮಿಸೈಲ್ಸ್ ಏನಿರುತ್ತೆ ಅದಕ್ಕಿಂತ ತುಂಬಾ ಕಡಿಮೆ ಪ್ಲೇಸ್ ಅನ್ನ ಇದು ರೀಚ್ ಮಾಡ್ತಕ್ಕಂಥ ಒಂದು ಏರ್ ಡಿಫೆನ್ಸ್ ಆಗಿರುತ್ತೆ. ಸೊ ಈ ರೀತಿಯ ಇಗ್ಲಾ ಎಸ್ ಮಿಸೈಲ್ಗಳನ್ನ ನಮ್ಮ ಭಾರತ ದೇಶದ ಆರ್ಮಿ ಹೆಚ್ಚಾಗಿ ಖರೀದಿ ಮಾಡ್ತಾ ಇದೆ. ಸೊ ಈ ಚಿತ್ರವನ್ನ ನೀವು ನೋಡಬಹುದಾಗಿರುತ್ತೆ. ಇದನ್ನ ಮ್ಯಾನ್ ಪೋರ್ಟಲ್ ಅಂತ ಹೇಳ್ತೇವೆ. ಮ್ಯಾನ್ ಪೋರ್ಟಲ್ ಅಂದ್ರೆ ನಾವು ಆರಾಮಾಗಿ ಭುಜದ ಮೇಲೆ ಇಟ್ಕೊಂಡು ಅದನ್ನ ತೆಗೆದುಕೊಂಡು ಹೋಗಬಹುದಾಗಿರುತ್ತೆ. ಸೊ ಇದನ್ನ ಏರ್
ಡಿಫೆನ್ಸ್ ಅಂದರೆ ಶತ್ರುಗಳು ನಮ್ಮನ್ನೇನಾದರೂ ಅಟ್ಯಾಕ್ ಮಾಡಿದ್ರೆ ಗಾಳಿಯ ಮುಖಾಂತರ ಈ ಡ್ರೋನ್ಗಳಾಗಲಿ ಏನಾದರೂ ಅಟ್ಯಾಕ್ ಮಾಡಿದಾಗ ಅದನ್ನು ಡೆಸ್ಟ್ರಾಯ್ ಮಾಡಲಿಕ್ಕೆ ಬಳಕೆ ಮಾಡ್ತಕ್ಕಂಥ ಒಂದು ಸಿಸ್ಟಮ್ ಆಗಿರುತ್ತೆ. ಇದನ್ನ ಇಗ್ಲಾಯಸ್ ಅಂತ ಹೇಳ್ತೇವೆ. ಸೊ ಇದು ರಷ್ಯನ್ ಮೇಡ್ ಆಗಿರುತ್ತೆ, ರಷ್ಯಾದಲ್ಲಿ ಇದನ್ನ ಉತ್ಪಾದನೆ ಮಾಡಿರ್ತಾರೆ. ವೆರಿ ಶಾರ್ಟ್ ರೇಂಜ್ ಏರ್ ಡಿಫೆನ್ಸ್ ಸಿಸ್ಟಮ್ ಅಂದರೆ ಅತಿ ಕಡಿಮೆ ವ್ಯಾಪ್ತಿಯ ವಾಯು ರಕ್ಷಣಾ ವ್ಯವಸ್ಥೆಯನ್ನ ನಮ್ಮ ಭಾರತೀಯ ಸೇನೆ ಈಗಾಗಲೇ ಮುಂಚೆ ಕೂಡ ಇತ್ತು. ಸೊ ಇದನ್ನ ಇನ್ನೂ ಹೆಚ್ಚು ಪ್ರಕ್ಯೂರ್ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಮ್ಯಾನ್ ಪೋರ್ಟಲ್ ಶೋಲ್ಡರ್ ಫೈರ್ಡ್ ಅಂತ ಹೇಳ್ತೇವೆ. ಅಂದ್ರೆ ನಾವು ಭುಜದ ಮೇಲೆ ಇಟ್ಕೊಂಡು ಫೈರ್ ಮಾಡ್ತಕ್ಕಂಥ ಒಂದು ಸಿಸ್ಟಮ್ ಆಗಿರುತ್ತೆ. ಸೊ ಇದು ಇನ್ಫ್ರಾರೆಡ್ ಟೆಕ್ನಾಲಜಿಯನ್ನ ಅಥವಾ ಇನ್ಫ್ರಾರೆಡ್ ಸಿಸ್ಟಮ್ ಅನ್ನ ಟ್ರ್ಯಾಕ್ ಮಾಡಲಿಕ್ಕೆ, ಅಂದ್ರೆ ಯಾವ ವಸ್ತುಗಳನ್ನ ನಾವು ಡೆಸ್ಟ್ರಾಯ್ ಮಾಡಬೇಕು ಅನ್ನೋದನ್ನ ಇನ್ಫ್ರಾರೆಡ್ ನ ಮುಖಾಂತರ ಡಿಟೆಕ್ಟ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಸೊ ವೆರಿ ಶಾರ್ಟ್ ರೇಂಜ್ ಅಂದ್ರೆ ಎಷ್ಟು ಅಂದ್ರೆ 3.5 ಕಿಲೋಮೀಟರ್ ನಿಂದ 6 ಕಿಲೋಮೀಟರ್ ವರೆಗೂ ನಾವು ರೀಚ್ ಮಾಡಬಹುದಾಗಿರುತ್ತೆ. ಇದು ವೆರಿ ಶಾರ್ಟ್, ಅಂಡರ್ಸ್ಟ್ಯಾಂಡ್. ಸೊ ಇನ್ನ ಮೀಡಿಯಂ ಲಾಂಗ್ ರೇಂಜ್ ಅಂತೆಲ್ಲ ಬರುತ್ತೆ. ಸೊ ಅದೆಲ್ಲ ಎಷ್ಟು ಕಿಲೋಮೀಟರ್ಸ್ ಇರುತ್ತೆ ಅನ್ನೋದನ್ನ ನೀವು ಊಹೆ ಮಾಡ್ಕೊಳ್ಬಹುದಾಗಿರುತ್ತೆ. ಸೊ ಇದರಿಂದ ಅಕ್ಯುರೇಸಿ ಮತ್ತೆ ರೆಸಿಸ್ಟೆನ್ಸ್ ಅಂದ್ರೆ ನಮ್ಮ ಒಂದು ಸೇನೆಯ ನಿಖರತೆ ಅಂತಕ್ಕಂಥದ್ದು ಇನ್ನೂ ಕೂಡ ಹೆಚ್ಚಾಗ್ತಕ್ಕಂಥ ಒಂದು ಸಾಧ್ಯತೆಯನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದು 1.17 kgs ಆಫ್ ವಾರ್ ಹೆಡ್, ಅಂದ್ರೆ ಅದು ಬರೀ ಲಾಂಚ್ ಪ್ಯಾಡ್ ಮಾತ್ರ, ಅದರಲ್ಲಿ ನಾವು ಸಿಡಿತಲ್ಲೆಗಳು ಅಂದರೆ ಸ್ಫೋಟಕಗಳನ್ನು ಇಡಬೇಕಾಗಿರುತ್ತೆ. ಸೊ ಅದು 1.17 kg ಅಷ್ಟು ಸ್ಫೋಟಕಗಳನ್ನು 3.5 to 6 ಕಿಲೋಮೀಟರ್ ವರೆಗೂ ಕ್ಯಾರಿ ಮಾಡ್ತಕ್ಕಂಥ ಒಂದು ಕೆಪಾಸಿಟಿಯನ್ನು ಹೊಂದಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 8. ಇತ್ತೀಚೆಗೆ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ 123ನೇ ಸದಸ್ಯ ರಾಷ್ಟ್ರವಾದ ದೇಶ ಯಾವುದು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಂಗೋಲಾ ಅಂತ ಹೇಳ್ತೇವೆ. ಸೊ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ಗೆ 123rd ನೇಷನ್ ಆಗಿ ಸೇರಿಕೊಂಡಿರ್ತಕ್ಕಂಥ ಅಂಗೋಲಾ ರಾಷ್ಟ್ರವಾಗಿರುತ್ತೆ. ಸೊ ಈ ಒಂದು ಅಂಗೋಲಾ ರಾಷ್ಟ್ರ ಅಂತಕ್ಕಂಥದ್ದು ಆಫ್ರಿಕಾದಲ್ಲಿ ಬರ್ತಕ್ಕಂಥ ಒಂದು ಸ್ಮಾಲ್ ನೇಷನ್ ಆಗಿ ನಾವು ನೋಡಬಹುದಾಗಿರುತ್ತೆ. ಈ ಅಂಗೋಲಾದ ನೈಬರಿಂಗ್ ನೇಷನ್ಸ್ ಅನ್ನ ನಾವು ನೋಡೋದಾದ್ರೆ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕ್ಯಾಂಗೋ, ಜಾಂಬಿಯಾ, ಬೋಟ್ಸ್ವಾನಾ, ನಮೀಬಿಯಾ ಇವೆಲ್ಲ ಇದರ ಸುತ್ತಮುತ್ತಲಿರ್ತಕ್ಕಂಥ ರಾಷ್ಟ್ರಗಳಾಗಿರುತ್ತೆ. ಸೊ ಅಂಗೋಲಾದ ಕ್ಯಾಪಿಟಲ್ ಸಿಟಿಯನ್ನ ನಾವು ಲಾಂಡಾ ಅಂತ ಹೇಳ್ತೇವೆ. ಸೊ ಅಂಗೋಲಾದಲ್ಲಿರ್ತಕ್ಕಂಥ 2 ಪ್ರಮುಖ ನದಿಗಳು, ವೆರಿ ಇಂಪಾರ್ಟೆಂಟ್, ಒಂದನ್ನ ಜಾಂಬೇಜಿ ರಿವರ್ ಅಂತ ಹೇಳ್ತೇವೆ, ಇನ್ನೊಂದನ್ನ ಕಾಂಗೋ ರಿವರ್ ಅಂತ ಹೇಳ್ತೇವೆ. ಸೊ ಇವೆರಡೂ ಕೂಡ 2 ಪ್ರಮುಖ ನದಿಗಳಾಗಿರುತ್ತೆ. ಸೊ ಈ ಒಂದು ರಾಷ್ಟ್ರ ಈಗ ನಮ್ಮ ಭಾರತದ ರಾಷ್ಟ್ರ ಇನಿಷಿಯೇಟಿವ್ ಅನ್ನ ಮಾಡಿರ್ತಕ್ಕಂಥ ಅಥವಾ ಪ್ರಾರಂಭ ಮಾಡಿರ್ತಕ್ಕಂಥ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ಗೆ 123rd ಮೆಂಬರ್ ಕಂಟ್ರಿ ಆಗಿ ಸೇರಿಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅನ್ನ ಲಾಂಚ್ ಮಾಡಿರ್ತಕ್ಕಂಥದ್ದು ಇನ್ ದ ಇಯರ್ 2015 ಅಲ್ಲಿ. ಇಟ್ ಈಸ್ ಬೈ ಇಂಡಿಯಾ ಅಂಡ್ ಫ್ರಾನ್ಸ್, ಇಬ್ಬರು ರಾಷ್ಟ್ರಗಳು ಲಾಂಚ್ ಮಾಡಿರ್ತವೆ. ಸೊ ಇದನ್ನ ಲಾಂಚ್ ಮಾಡಿರ್ತಕ್ಕಂಥ ಒಕೇಶನ್ ಏನು ಅಂದ್ರೆ UN ಕ್ಲೈಮೇಟ್ ಚೇಂಜ್ ಕಾನ್ಫರೆನ್ಸ್ COP21 ಪ್ಯಾರಿಸ್ನಲ್ಲಿ ಈ ಒಂದು COP21 ನಡೆದಿರುತ್ತೆ. ಆ ಸಮಯದಲ್ಲಿ ಲಾಂಚ್ ಮಾಡಿರ್ತಕ್ಕಂಥ ಒಂದು ಇನಿಷಿಯೇಟಿವ್ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 9. ಭಾರತದ ಮೊದಲ ಅಂತರರಾಜ್ಯ ಚೀತಾ ಸಂರಕ್ಷಣಾ ಕಾರಿಡಾರ್ನ ಭಾಗವಾಗಿರುವ 2 ಭಾರತೀಯ ರಾಜ್ಯಗಳು ಯಾವುವು? ವಿಚ್ 2 ಇಂಡಿಯನ್ ಸ್ಟೇಟ್ಸ್ ಆರ್ ಪಾರ್ಟ್ ಆಫ್ ಇಂಡಿಯಾಸ್ ಫಸ್ಟ್ ಇಂಟರ್ ಸ್ಟೇಟ್ ಚೀತಾ ಕನ್ಸರ್ವೇಷನ್? ಈ ಚೀತಾ ಕನ್ಸರ್ವೇಷನ್ ಅಂದ ಕೂಡಲೇ ನಮಗೆ ಫಸ್ಟ್ ಜ್ಞಾಪಕ ಬರಬೇಕಾಗಿರ್ತಕ್ಕಂಥ ರಾಜ್ಯ ಮಧ್ಯಪ್ರದೇಶವಾಗಿರುತ್ತೆ. ಹಾಗಿದ್ರೆ ಮಧ್ಯಪ್ರದೇಶ ಒಂದು ಕಂಪಲ್ಸರಿ ಇಲ್ಲಿ ಇರಲೇಬೇಕು. ಬಿಕಾಸ್ ನಮ್ಮ ಭಾರತ ದೇಶದಲ್ಲಿ ಚೀತಾಗಳನ್ನ 1952 ಎಕ್ಸ್ಟಿಂಕ್ಟ್ ಅಥವಾ ಅವಿನಾಶವನ್ನ ಹೊಂದಿವೆ ಅಂತ ಘೋಷಣೆ ಮಾಡಲಾಗಿರುತ್ತೆ. ಸೊ ಈಗ ಮತ್ತೊಮ್ಮೆ ಚೀತಾಗಳನ್ನ ನಮ್ಮ ಭಾರತ ದೇಶದ ಕುನೋ ನ್ಯಾಷನಲ್ ಪಾರ್ಕ್ ಮಧ್ಯಪ್ರದೇಶದಲ್ಲಿ ಏನಿರುತ್ತೆ, ಸೊ ಅದಕ್ಕೆ ನೆಮಿಬಿಯಾ ಮತ್ತೆ ಸೌತ್ ಆಫ್ರಿಕಾದಿಂದ ಇಂಟ್ರಡ್ಯೂಸ್ ಮಾಡ್ತಕ್ಕಂಥ ಪ್ರಯತ್ನಗಳನ್ನ ಮಾಡಿರ್ತಾರೆ. ಸೊ ಮೊದಲಲ್ಲಿ ಆರಂಭಿಕ ಹಂತದಲ್ಲಿ ಅದು ಫೇಲ್ಯೂರ್ ಆಗಿತ್ತು, ಬಟ್ ಈಗ ಅವು ಸಕ್ಸಸ್ಫುಲ್ ಆಗಿ ಬ್ರೀಡ್ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಯಾವಾಗ ಅವುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಯಾಕಂದ್ರೆ ಈ ಚೀತಾಗಳಿಗೆ ದೊಡ್ಡ ಜಿಯೋಗ್ರಫಿಕಲ್ ಏರಿಯಾ ಬೇಕಾಗಿರುತ್ತೆ. ಸೊ ಅದರಿಂದ ಪಕ್ಕದ ರಾಜ್ಯಗಳನ್ನ ಸೇರಿಕೊಂಡು ಈಗ ಕಾರಿಡಾರ್ಸ್ ಅನ್ನ ನಿರ್ಮಾಣ ಮಾಡ್ತಾರೆ. ಕಾರಿಡಾರ್ಸ್ ಅಂದ್ರೆ ಹ್ಯೂಮನ್ ಇಂಟರ್ಫಿಯರೆನ್ಸ್ ಇಲ್ಲದೆ ಆ ಪ್ರಾಣಿಗಳು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಚಲಿಸ್ತಕ್ಕಂಥ ಮಾರ್ಗಗಳನ್ನ ಕ್ರಿಯೇಟ್ ಮಾಡ್ತಾರೆ. ಸೊ ಈ ರೀತಿಯಾಗಿ ಚೀತಾಗೆ ಸಂಬಂಧಪಟ್ಟಂತೆ 2 ರಾಜ್ಯಗಳು ಮಾರ್ಗಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದಾವೆ. ಆ 2 ರಾಜ್ಯಗಳು ಯಾವ್ದು ಅಂದ್ರೆ ರಾಜಸ್ಥಾನ ಮತ್ತು ಮಧ್ಯಪ್ರದೇಶ. ಇವೆರಡು ಕೂಡ ಮೊದಲ ಚೀತಾ ಕಾರಿಡಾರ್ ಅನ್ನ ನಮ್ಮ ಭಾರತ ದೇಶದಲ್ಲಿ ಡೆವಲಪ್ ಮಾಡ್ತಾ ಇದ್ದಾವೆ. ಸೊ ಚೀತಾಗಳಲ್ಲಿ 2 ವಿಧ, ಒಂದನ್ನ ಆಫ್ರಿಕನ್ ಚೀತಾ ಅಂತ ಹೇಳ್ತೇವೆ, ಇನ್ನೊಂದನ್ನ ಏಷ್ಯನ್ ಚೀತಾ ಅಂತ ಹೇಳ್ತೇವೆ. ಆಫ್ರಿಕನ್ ಚೀತಾ IUCN ಪ್ರಕಾರ ವಲ್ನರಬಲ್ ಅಥವಾ ದುರ್ಬಲವಾಗಿರುತ್ತೆ. ಅಂಡ್ ಏಷ್ಯನ್ ಚೀತಾ ಅಂತಕ್ಕಂಥದ್ದು ಕ್ರಿಟಿಕಲಿ ಎಂಡೇಂಜರ್ಡ್, ತೀವ್ರವಾಗಿ ಅಳಿವಿನಂಚಿನಲ್ಲಿದೆ. ಸೊ ಕಾರಣ ಏನು ಅಂದ್ರೆ ಏಷ್ಯನ್ ಚೀತಾ ಇವಾಗ ಪ್ರಸ್ತುತವಾಗಿ ಕೇವಲ ಇರಾನ್ ಅಲ್ಲಿ ಮಾತ್ರ ಇರುತ್ತೆ.
ಅದು ಕೂಡ ಕೇವಲ ಒಂದು 40 to 50 ಆನಿಮಲ್ಸ್ ಮಾತ್ರ ಇರ್ತವೆ. ಸೊ ಅದರಿಂದ ಅದನ್ನ ನಾವು ಕ್ರಿಟಿಕಲಿ ಎಂಡೇಂಜರ್ಡ್ ಅಂತ ಹೇಳ್ತೇವೆ. ಬಟ್ ನಮ್ಮ ಭಾರತ ದೇಶಕ್ಕೆ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದು ಏಷ್ಯನ್ ಚೀತಾಸ್ ಅಲ್ಲ, ಆಫ್ರಿಕನ್ ಚೀತಾಸ್ ಅನ್ನ. ಬಿಕಾಸ್ ನಾವು ತರಿಸಿರ್ತಕ್ಕಂಥದ್ದು ಸೌತ್ ಆಫ್ರಿಕಾ ಮತ್ತು ನೆಮೀಬಿಯಾದಿಂದ ತರಿಸಿರೋದ್ರಿಂದ ಸೊ ನಮ್ಮ ರಾಷ್ಟ್ರಕ್ಕೆ ನಾವು ಏಷ್ಯನ್ ಚೀತಾಸ್ ಅನ್ನ ತರಿಸಿಲ್ಲ, ಆಫ್ರಿಕನ್ ಚೀತಾಸ್ ಅನ್ನ ತರಿಸಿರ್ತೇವೆ. ಸೊ ಅದರಿಂದ ಇದನ್ನ ನಾವು ಫಸ್ಟ್ ಇಂಟರ್ ಕಾಂಟಿನೆಂಟಲ್ ಟ್ರಾನ್ಸ್ಲೊಕೇಶನ್ ಅಂತ ಹೇಳ್ತೇವೆ. ಅಂದ್ರೆ ಮೊಟ್ಟ ಮೊದಲ ಖಂಡಾಂತರ ವರ್ಗಾವಣೆ ಅಂತ ಹೇಳ್ತೇವೆ. ಒಂದು ಖಂಡದಿಂದ ಇನ್ನೊಂದು ಖಂಡಕ್ಕೆ, ಆಫ್ರಿಕನ್ ಖಂಡದಿಂದ ಏಷ್ಯನ್ ಖಂಡಕ್ಕೆ ಪ್ರಾಣಿಗಳನ್ನ ವರ್ಗಾವಣೆ ಮಾಡಿರ್ತಕ್ಕಂಥ ಮೊಟ್ಟ ಮೊದಲ ಪ್ರಾಜೆಕ್ಟ್ ಆಗಿ ನಾವು ಚೀತಾ ಟ್ರಾನ್ಸ್ಲೊಕೇಶನ್ ಪ್ರೋಗ್ರಾಮ್ ಅನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಈಗ ಅವುಗಳ ಪಾಪ್ಯುಲೇಷನ್ ಹೆಚ್ಚಾಗುತ್ತಿರುವ ಕಾರಣದಿಂದ ಈ ಕನ್ಸರ್ವೇಷನ್ ಕಾರಿಡಾರ್ ಗಳನ್ನ ಮಧ್ಯಪ್ರದೇಶ ಮತ್ತು ರಾಜಸ್ಥಾನ ಇಬ್ಬರು ಕೂಡ ಜಂಟಿಯಾಗಿ ಡೆವಲಪ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಒಟ್ಟು ವಿಸ್ತೀರ್ಣ ಎಷ್ಟಿರುತ್ತೆ ಅಂದ್ರೆ 17,000 ಸ್ಕ್ವೇರ್ ಕಿಲೋಮೀಟರ್ಸ್ ಅಷ್ಟು ವೈಲ್ಡ್ ಲೈಫ್ ಕಾರಿಡಾರ್ ಅನ್ನ ಚೀತಾಗಳ ಒಂದು ಚಲನವಲನಗೆ ಈಗ ಡೆವಲಪ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಯಾವ ಎರಡು ಏರಿಯಾಸ್ ಅನ್ನ ಇಲ್ಲಿ ಲಿಂಕ್ ಮಾಡ್ತಾ ಇದ್ದಾರೆ ಅಂದ್ರೆ ಪಲ್ಪುರ್ ಕುನೋ ನ್ಯಾಷನಲ್ ಪಾರ್ಕ್ ಮತ್ತೆ ಗಾಂಧಿ ಸಾಗರ್ ಸ್ಯಾಂಕ್ಚುರಿ, ಇವೆರಡು ಕೂಡ ಮಧ್ಯಪ್ರದೇಶಕ್ಕೆ ಸಂಬಂಧಪಟ್ಟಿದ್ದು. ಯಾಕಂದ್ರೆ ಗಾಂಧಿ ಸಾಗರ್ ಅನ್ನ ನಾವು ಸೆಕೆಂಡ್ ಹೋಮ್ ಅಂತ ಕರಿತೇವೆ. ಅಂದ್ರೆ ಚೀತಾಗಳಿಗೆ ಸಂಬಂಧಪಟ್ಟಂತೆ ಮೊದಲ ಮನೆ ಯಾವುದು ಅಂದ್ರೆ ಕುನೋ ನ್ಯಾಷನಲ್ ಪಾರ್ಕ್ ಆಗಿರುತ್ತೆ. ಎರಡನೇ ಮನೆಯಾಗಿ ಗಾಂಧಿ ಸಾಗರ್ ಸ್ಯಾಂಕ್ಚುರಿಯನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಇವೆರಡು ಮಧ್ಯಪ್ರದೇಶಕ್ಕೆ ಸಂಬಂಧಪಟ್ಟಿರುತ್ತೆ. ಮುಕುಂದ್ರ ಹಿಲ್ ಟೈಗರ್ ರಿಸರ್ವ್ ಇದು ರಾಜಸ್ಥಾನಕ್ಕೆ. ಸೊ ಇವೆರಡರ ಮಧ್ಯೆ ಒಂದು ಚೀತಾ ಕಾರಿಡಾರ್ ಅನ್ನ ಡೆವಲಪ್ ಮಾಡ್ತಕ್ಕಂಥ ಒಂದು ಯೋಜನೆಯನ್ನ ಪ್ರಾರಂಭ ಮಾಡಲಾಗಿರುತ್ತೆ. ಸೊ ಇದು ಒಟ್ಟು ಜಿಯೋಗ್ರಫಿಕಲ್ ಏರಿಯಾ ಎಷ್ಟು ಕವರ್ ಮಾಡುತ್ತೆ ಅಂದ್ರೆ 10,500 ಸ್ಕ್ವೇರ್ ಕಿಲೋಮೀಟರ್ಸ್ ಇನ್ ಮಧ್ಯಪ್ರದೇಶ್ ಅಂಡ್ 6,500 ಸ್ಕ್ವೇರ್ ಕಿಲೋಮೀಟರ್ಸ್ ಇನ್ ರಾಜಸ್ಥಾನ್. ಸೊ ಇವೆರಡೂ ರಾಜ್ಯಗಳನ್ನ ಒಳಗೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಯಾವ ಜಿಲ್ಲೆಗಳು ಕವರ್ ಆಗುತ್ತೆ ಅಂತ ನಾವಿಲ್ಲಿ ಕೊಟ್ಟಿದ್ದೇವೆ. ದಿಸ್ ಇಸ್ ನಾಟ್ ವೆರಿ ಸಿಗ್ನಿಫಿಕೆಂಟ್ ಬಿಕಾಸ್ ಇದು ನಮ್ಮ ಸ್ಟೇಟ್ಗೆ ಸಂಬಂಧಪಡದೇ ಇರೋದ್ರಿಂದ ಜಸ್ಟ್ ಫಾರ್ ಇನ್ಫಾರ್ಮೇಶನ್ ನಾವಿಲ್ಲಿ ಕೊಟ್ಟಿರ್ತೇವೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 11. 72ನೇ ಮಿಸ್ ವರ್ಲ್ಡ್ 2025 ಸ್ಪರ್ಧೆಯನ್ನ ಯಾವ ಭಾರತೀಯ ನಗರ ಆಯೋಜಿಸಲಿದೆ? ಸೊ ವಿಚ್ ಇಂಡಿಯನ್ ಸಿಟಿ ವಿಲ್ ಹೋಸ್ಟ್ 72nd ಮಿಸ್ ವರ್ಲ್ಡ್ 2025 ಪ್ಯಾಜೆಂಟ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಹೈದರಾಬಾದ್ ನಲ್ಲಿ ಮಿಸ್ ವರ್ಲ್ಡ್ ಕಾಂಟೆಸ್ಟ್ ಕಾಂಪಿಟೇಷನ್ ಅನ್ನ ಈ ವರ್ಷ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ತೆಲಂಗಾಣದ ಹೈದರಾಬಾದ್ ನಲ್ಲಿ ಈ ಒಂದು ಮಿಸ್ ವರ್ಲ್ಡ್ ಕಾಂಟೆಸ್ಟ್ ಅನ್ನ ಕಂಡಕ್ಟ್ ಮಾಡಲಾಗ್ತಾ ಇದೆ. ಇದು 72ನೇ ಒಂದು ಆವೃತ್ತಿ ಆಗಿರುತ್ತೆ. ಸೊ ಇದರಲ್ಲಿ 140ಕ್ಕೂ ಹೆಚ್ಚು ಕಂಟ್ರೀಸ್ ಗಳಿಂದ ಪಾರ್ಟಿಸಿಪೆಂಟ್ಸ್ ಬರ್ತಾರೆ. ಇದನ್ನ ನಾವು ಒನ್ ಆಫ್ ದಿ ಮೋಸ್ಟ್ ಪ್ರೆಸ್ಟಿಜಿಯಸ್ ಇಂಟರ್ನ್ಯಾಷನಲ್ ಬ್ಯೂಟಿ ಕಾಂಟೆಸ್ಟ್ ಅಂತ ಹೇಳ್ತೇವೆ. ಅಂದ್ರೆ ಸೌಂದರ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ಬಹುದೊಡ್ಡವಾಗಿರ್ತಕ್ಕಂಥ ಅಂತಾರಾಷ್ಟ್ರೀಯ ಒಂದು ಕಾಂಪಿಟೇಷನ್ ಆಗಿರುತ್ತೆ. ಸೊ ಇದು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಇನ್ ದ ಇಯರ್ 1951 ನಲ್ಲಿ ಎರಿಕ್ ಮಾರ್ಲೆ ಅಂತಕ್ಕಂಥವರು ಯುನೈಟೆಡ್ ಕಿಂಗ್ಡಮ್ಗೆ ಸೇರಿರ್ತಕ್ಕಂಥ ವ್ಯಕ್ತಿ ಅಥವಾ ಯುನೈಟೆಡ್ ಕಿಂಗ್ಡಮ್ ನಲ್ಲಿ ಮೊದಲ ಬಾರಿಗೆ ಈ ಒಂದು ಕಾಂಟೆಸ್ಟ್ ಅನ್ನ ಪ್ರಾರಂಭ ಮಾಡಲಾಗಿರುತ್ತೆ. ಸೊ ವಾಟ್ ಆರ್ ದಿ ಥಿಂಗ್ಸ್ ದಟ್ ಯು ಆರ್ ಸಪೋಸ್ ಟು ನೋ ಅಬೌಟ್ ದಿಸ್ event? So this event is not only for beauty, so there are other things also. It focuses on charity. ಅಂದ್ರೆ ಇದು ಪ್ರಮುಖವಾಗಿ ದಾನ ಮಾಡುವುದರ ಮೇಲೆ ಹೆಚ್ಚಾಗಿ ಫೋಕಸ್ ಮಾಡುತ್ತೆ. ಸೋಷಿಯಲ್ ಇಂಪ್ಯಾಕ್ಟ್, ಸಮಾಜದಲ್ಲಿ ಪರಿಣಾಮಗಳನ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದು. ಕಲ್ಚರಲ್ ಎಕ್ಸ್ಚೇಂಜ್ ಬಿಯಾಂಡ್ ಜಸ್ಟ್ ಬ್ಯೂಟಿ, ಕೇವಲ ಸೌಂದರ್ಯ ಒಂದೇ ಅಲ್ಲ, ಸಾಂಸ್ಕೃತಿಕ ವಿನಿಮಯಕ್ಕೂ ಕೂಡ ಪ್ರಾಮುಖ್ಯತೆಯನ್ನ ಕೊಡ್ತಕ್ಕಂಥ ಒಂದು ಇವೆಂಟ್ ಆಗಿರುತ್ತೆ. ಸೊ ಜಡ್ಜಿಂಗ್ ಹೆಂಗ್ ಮಾಡ್ತಾರೆ ಇವರು, ಮಿಸ್ ವರ್ಲ್ಡ್ ಅಂತ ಡಿಕ್ಲೇರ್ ಮಾಡೋದಕ್ಕಿಂತ ಮುಂಚೆ ಯಾವ ಒಂದು ಕ್ರೈಟೀರಿಯಾನ ಅವರು ಫಾಲೋ ಮಾಡ್ತಾರೆ ಅಂತ ನಾವು ನೋಡೋದಾದ್ರೆ, ಸೊ ಕೇವಲ ಬ್ಯೂಟಿ ಒಂದೇ ಅಲ್ಲ, ಅವರ ಟ್ಯಾಲೆಂಟ್, ಅವರಲ್ಲಿರ್ತಕ್ಕಂಥ ಒಂದು ಪ್ರತಿಭೆ, ಸ್ಪೋರ್ಟ್ಸ್ ಕ್ರೀಡಾ ಒಂದು ಪ್ರತಿಭೆ ಇದ್ದರೆ ಅದನ್ನು ಪರೀಕ್ಷೆ ಮಾಡ್ತಾರೆ. ಅದ್ರ ಜೊತೆಗೆ ಮಾಡೆಲಿಂಗ್ ಅಫ್ ಕೋರ್ಸ್ ಮಾಡೇ ಮಾಡ್ತಾರೆ, ಇಂಟರ್ವ್ಯೂಸ್ ಮಾಡ್ತಾರೆ, ಸಂದರ್ಶನಗಳನ್ನ ಮಾಡ್ತಾರೆ. ಅದಾದ್ಮೇಲೆ ಸೋಷಿಯಲ್ ಪ್ರಾಜೆಕ್ಟ್ಸ್ ಗಳಲ್ಲಿ ಅವ್ರದ್ದೇನಾದ್ರೂ ಇನ್ವಾಲ್ವ್ಮೆಂಟ್ ಇರುತ್ತಾ, ಸೊ ಇವೆಲ್ಲವನ್ನ ಪರೀಕ್ಷೆ ಮಾಡಿ ಅವರನ್ನ ವಿನ್ನರ್ ಆಗಿ ಅನೌನ್ಸ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದ್ರ ಜೊತೆಗೆ ದೇ ಆಲ್ಸೋ ಸಪೋರ್ಟ್ ಎಜುಕೇಶನ್, ಹೆಲ್ತ್ ಕೇರ್ ಮತ್ತೆ ವಿಮೆನ್ ಎಂಪವರ್ಮೆಂಟ್, ಶಿಕ್ಷಣ, ಆರೋಗ್ಯ ಮತ್ತೆ ಮಹಿಳಾ ಸಬಲೀಕರಣವನ್ನ ಕೂಡ ಈ ಒಂದು ಇವೆಂಟ್ಗಳ ಮುಖಾಂತರ ಸಪೋರ್ಟ್ ಮಾಡಲಾಗುತ್ತೆ. ಸೊ ವಿನ್ನರ್ಸ್ ಏನಾಗ್ತಾರೆ ಅಂದ್ರೆ ಅಂಬಾಸಿಡರ್ಸ್ ಫಾರ್ ಹ್ಯುಮ್ಯಾನಿಟೇರಿಯನ್ ಪ್ರಾಜೆಕ್ಟ್ಸ್, ಅಂದ್ರೆ ಪ್ರಪಂಚದಾದ್ಯಂತ ನಡೀತಕ್ಕಂಥ ಮಾನವೀಯ ಯೋಜನೆಗಳಿಗೆ ಇವರನ್ನ ರಾಯಭಾರಿಗಳಾಗಿ, ಅಂದ್ರೆ ಯಾರು ಗೆಲ್ತಾರೆ ಅವರನ್ನ ರಾಯಭಾರಿಯಾಗಿ ಆಯ್ಕೆ ಮಾಡ್ತಕ್ಕಂಥದ್ದು ಕೂಡ ಒಂದು ಪದ್ಧತಿಯಾಗಿರುತ್ತೆ. ಸೊ ನಮ್ಮ ಭಾರತ ದೇಶದಿಂದ ಇದುವರೆಗೂ ಐಶ್ವರ್ಯ ರಾಯ್ ಇನ್ ದ ಇಯರ್ 1994, ಪ್ರಿಯಾಂಕಾ ಚೋಪ್ರಾ 2000ನೇ ಇಸ್ವಿ, ಮನುಷಿ
ಖುಷಿ ಚಿಲ್ಲರ್ 2017ರಲ್ಲಿ ಸೊ ಈ ಒಂದು ಕಾಂಟೆಸ್ಟ್ ನಲ್ಲಿ ವಿನ್ನರ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 12. 2025ರ ಸುಧೀರ್ ಮನ್ ಕಪ್ ಅನ್ನು ಗೆದ್ದ ದೇಶ ಯಾವುದು? ವಿಚ್ ಕಂಟ್ರಿ ಒನ್ ದಿ ಸುಧೀರ್ ಮನ್ ಕಪ್ 2025? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಚೀನಾ ರಾಷ್ಟ್ರ ಈ ಒಂದು ಇವೆಂಟ್ ಅನ್ನ ಗೆದ್ದಿರುತ್ತೆ. ಸೊ ಈ ಒಂದು ಇವೆಂಟ್ ಅನ್ನ 14th ಟೈಮ್ ಈಗ ಕಂಡಕ್ಟ್ ಮಾಡಲಾಗಿರುತ್ತೆ. ಏನೋ ಚೈನಾ ಗೆದ್ದಿರ್ತಕ್ಕಂಥದ್ದು 14th ಟೈಮ್, 14ನೇ ಬಾರಿ ಈ ಒಂದು ಪದಕವನ್ನ ಗೆದ್ದಿರುತ್ತೆ. ಸೊ ಈ ಒಂದು ಇವೆಂಟ್ ನಿಮಗೆ ಸುಧೀರ್ ಮನ್ ಇವೆಂಟ್ ಇಸ್ ರಿಲೇಟೆಡ್ ಟು ವಿಚ್ ಸ್ಪೋರ್ಟ್ ಅಂತ ಪ್ರಶ್ನೆ ಕೇಳ್ಬೋದಾಗಿರುತ್ತೆ. ಸೊ ಇದನ್ನ ವರ್ಲ್ಡ್ ಮಿಕ್ಸ್ಡ್ ಟೀಮ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಅಂತ ಹೇಳ್ತೇವೆ. ಇದನ್ನ ವಿಶ್ವ ಮಿಶ್ರ ತಂಡ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಆಗಿರುತ್ತೆ. ಸೊ ಈ ಒಂದು ಚಾಂಪಿಯನ್ಶಿಪ್ ನಲ್ಲಿ ಚೈನಾದವರು ಸೌತ್ ಕೊರಿಯಾವನ್ನ ಸೋಲಿಸುವ ಮುಖಾಂತರ 14ನೇ ಬಾರಿ ಒಂದು ಪದಕವನ್ನ ಗೆದ್ದಿರ್ತಾರೆ. ಸೊ ವಿತ್ ದಿಸ್ ವಿ ಕಮ್ ಟು ಸ್ಪೆಷಲ್ ಡೇಸ್. ವರ್ಲ್ಡ್ ಅಸ್ತಮಾ ಡೇ ಅಥವಾ ವಿಶ್ವ ಅಸ್ತಮಾ ದಿನ, ಈ ಒಂದು ದಿನವನ್ನ ಮೇ 6ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಸೊ ಈ ವರ್ಷದ ಥೀಮ್ ಏನು ಅಂದ್ರೆ ಮೇಕ್ ಇನ್ಹೇಲ್ಡ್ ಟ್ರೀಟ್ಮೆಂಟ್ಸ್ ಆಕ್ಸೆಸಿಬಲ್ ಫಾರ್ ಆಲ್. ಅಂದ್ರೆ ಈ ಅಸ್ತಮಾ ಬಂದಾಗ ಇನ್ಹಲೇಷನ್ ತಗೊಳ್ತಾ ಇರ್ತಾರೆ, ಆ ರೀತಿಯ ಇನ್ಹಲೇಷನ್ಗಳು ಎಲ್ಲರಿಗೂ ಲಭ್ಯವಾಗುವಂತೆ ಮಾಡುವುದು ಈ ವರ್ಷದ ಥೀಮ್ ಆಗಿರುತ್ತೆ. ಅಸ್ತಮಾ ಅಂತಕ್ಕಂಥದ್ದು ವೀಸಿಂಗ್, ಪರ್ಸಿಸ್ಟೆಂಟ್ ಕಾಫಿಂಗ್ ಮತ್ತೆ ಉಸಿರಾಡ್ಲಿಕ್ಕೆ ತುಂಬಾ ಕಷ್ಟವಾಗುತ್ತೆ, ಚೆಸ್ಟ್ ನಲ್ಲಿ ಟೈಟ್ನೆಸ್ ಬರ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸೊ ಇದನ್ನ ಟ್ರಿಗರ್ ಮಾಡ್ತಕ್ಕಂಥ ಫ್ಯಾಕ್ಟರ್ಸ್ ಯಾವುದು ಅಂದ್ರೆ ಸ್ಮೋಕ್. ಮುಂಚೆ ಸೌದೆಯಲ್ಲಿ ಏನೋ ಅಡಿಗೆಯನ್ನ ಮಾಡ್ತಾ ಇದ್ರು, ಆ ರೀತಿಯ ಹೊಗೆ ಅಥವಾ ಯಾವ್ದಾದ್ರು ಇಂಡಸ್ಟ್ರಿಗಳ ಹೊಗೆ, ಸ್ಟ್ರಾಂಗ್ ಓಡರ್ಸ್ ಅಂದ್ರೆ ಘಾಟು ವಾಸನೆಗಳಾಗಿರ್ಬೋದು, ಮೋಲ್ಡ್ ಅಥವಾ ಗೋಡೆಗಳ ಮೇಲೆ ಅಥವಾ ಆಹಾರದ ಮೇಲೆ ಬೆಳೀತಕ್ಕಂಥ ಫಂಗಸ್ ಆಗಿರ್ಬೋದು, ವೆದರ್ ಚೇಂಜಸ್ ಅಂದ್ರೆ ಹವಾಮಾನ ಬದಲಾವಣೆಗಳು, ಕೆಲವೊಂದು ಮೆಡಿಕೇಶನ್ಸ್ ಇಂದ ಕೂಡ ಈ ಒಂದು ಕಾಯಿಲೆ ಬರ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಪೇಜ್ ಚಾಲೆಂಜ್ ನಂಬರ್ 865. ಇದು ಪ್ರಶ್ನೆ ಸಂಖ್ಯೆ 1 ಆಗಿರುತ್ತೆ. ಸೊ ಇದು ಪ್ರಶ್ನೆ ಸಂಖ್ಯೆ 2 ಆಗಿರುತ್ತೆ. ಸೊ 2 ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ಮುಂದಿನ ಎಪಿಸೋಡ್ನೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.